सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री कलकत्ता धाम की जय, श्री गुरुवारा धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवो तन प्रणाम। आगे पीछे मध्य हुए किन कुरुगा सुरगुण। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के मेरे। निर्विकार निर्भय तुझे ओर सकल माय। वेदी साधु पूर सकल माय। सब पर तेरी साहिबी सब पर तेरी साहिबी। तुझ तर साहिब नाम निर्विकार निर्भय। ಪರಮಪಿತ ಪರಮಾತ್ಮ ಕಬೀರರ ಅಪಾರ ಕೃಪೆಯಿಂದ ಮಕ್ಕಳೇ, ನಿಮಗೆ ಪರಮಾತ್ಮನ ಅಮರ ಕಥೆ, ಅಮರ ಮಹಿಮೆ, ಸತ್ಯ ಜ್ಞಾನ ಮತ್ತು ಸತ್ಯ ಭಕ್ತಿ ಪ್ರಾಪ್ತವಾಗಿದೆ. ಇದನ್ನು ಸಾಮಾನ್ಯ ಮಾತೆಂದು ತಿಳಿಯಬೇಡಿ. ಹಾಗೂ ನೀವು ಸಾಮಾನ್ಯ ಆತ್ಮಗಳಲ್ಲ. लख वर्ष सूराजो जही लख वर्ष मध्य लख वर्ष की जहान मतलब ಸತ್ಪುರುಷರು ಮಾತೆ. ಪರಮಾತ್ಮನ ಮತ್ತೊಂದು ಕೃಪೆ ಏನೆಂದರೆ गरीब होता मारूं स्वर्ग में जा पष्टो पाताल। गरीब दास ढूंढता फिरूं अपने हीरे मोती लाल। ನೋಡಿ, ಪರಮಾತ್ಮ ನಿಮ್ಮನ್ನು ಅದು ಹೇಗೆ ಹುಡುಕಿಕೊಂಡರು. ಇವರು ನಮ್ಮ ತಂದೆ ಆಗಿದ್ದಾರೆ. ಇವರು ನಮ್ಮ ನಿಜವಾದ ಹಿತೈಷಿ ಆಗಿದ್ದಾರೆ. ಉಳಿದಂತೆ ಇಲ್ಲಿ ಎಷ್ಟೆಲ್ಲ ಪರಿವಾರಗಳಿವೆ, ಸಂಬಂಧಗಳಿವೆ, ಇವುಗಳನ್ನು ನಾವು ಇಲ್ಲಿ ಬದುಕಲು ತಾತ್ಕಾಲಿಕ ದಾರಿ ಮಾಡಿಕೊಂಡಿದ್ದೇವೆ. ಅಂದ್ರೆ ಈ ಸಮಯ ಸ್ವಲ್ಪ ಸರಿಯಾಗಿ ಕಳೆಯಲಿ. ಬಹಳಷ್ಟು ಇಂತಹ ಪರಿಸ್ಥಿತಿಗಳಿವೆ. ಅವುಗಳನ್ನು ನೋಡಿ ಕೇಳಿ ಬಹಳ ದುಃಖವಾಗುತ್ತದೆ. ಈ ಲೋಕದ ಯಾವುದೇ ಸಂಬಂಧ ನಮ್ಮ ಜೊತೆ ಸದಾಕಾಲ ಇರುವುದಿಲ್ಲ. ಒಂದೊಮ್ಮೆ ನಾವು ನಮ್ಮ ತಂದೆ ತಾಯಿಯರನ್ನು ನಮ್ಮವರೆಂದು ತಿಳಿದಿದ್ದರೆ ಅವರೂ ಸಹ ನಮ್ಮನ್ನು ಬಿಟ್ಟು ಹೋಗುತ್ತಾರೆ.
ಏಕೆಂದರೆ ಯಾವ ಲೋಕದಲ್ಲಿ ಮೃತ್ಯುವಿದೆ ಅಲ್ಲಿ ನಾವು ಯಾರನ್ನು ಜೊತೆಗಾರನೆಂದು ನಂಬಬೇಕು? ಅಂದರೆ ಇವರು ನಮ್ಮ ಜೊತೆ ಇರುತ್ತಾರೆಂದು, ಹಾಗೂ ನಾವು ಅವರನ್ನು ನಮ್ಮವರೆಂದು ನಂಬುತ್ತೇವೆ ಹಾಗೂ ನಂಬಬೇಕು ಸಹ, ಏಕೆಂದರೆ ನಮ್ಮ ಜೊತೆ ಇರುತ್ತಿದ್ದಾರೆ ಮತ್ತು ಅವರಲ್ಲಿ ಮೋಹ ತನ್ನಿಂತಾನೇ ಆಗುತ್ತದೆ. ಆದರೆ ಇಷ್ಟಂತೂ ಅವಶ್ಯ ಗಮನ ವಹಿಸಿ, ಏನಂದ್ರೆ ಇಲ್ಲಿಂದ ಯಾವಾಗ ಬೇಕಾದರೂ ಹೋಗಬೇಕಾಗುತ್ತದೆ ಮತ್ತು ನಾವೆಲ್ಲರೂ ಹೀಗೆ ಸೆಟ್ ಆಗಿದ್ದೇವೆ. ಈಗಲೇ ಸಾಯುವುದಿಲ್ಲ. ಈಗಂತೂ ಸಣ್ಣ ವಯಸ್ಸಿದೆ. ಈಗಂತೂ 30 ವರ್ಷದವರಾಗಿದ್ದೇವೆ. 40, 50, 60, 70, 80, 90 ವರ್ಷದವರು ಸಹ ಯೋಚಿಸುತ್ತಾರೆ ಈಗಲೇ ಸಾಯುವುದಿಲ್ಲವೆಂದು. ಸರಿ, ಈಗಂತೂ ಮಾಲೀಕರ ದಯೆ ಆಗಿದೆ, ಅದು ಬೇರೆ ಮಾತಾಗಿದೆ. ಆದರೆ ಇದನ್ನು ನೆನಪಿನಲ್ಲಿಟ್ಟುಕೊಂಡರೆ ಮಾತ್ರ ನೀವು ಭಕ್ತಿಯನ್ನು ಮಾಡಬಹುದು. ಇಲ್ಲದಿದ್ದರೆ ಭಕ್ತಿ ಆಗಲಾರದು, ಮೋಕ್ಷವಾಗುವಷ್ಟು ಆಗುವುದಿಲ್ಲ. ಸಾಮಾನ್ಯ ಭಕ್ತಿ ಮಾಡುತ್ತಿದ್ದೀರಿ, ಇದರ ಫಲವನ್ನಂತೂ ತುಂಬಾ ನೀಡುವರು. ನಿಮ್ಮನ್ನು ಸಮಾಜದಲ್ಲಿ ವಿಶೇಷವಾದ ಸುಖ ನೀಡುವರು, ಅಷ್ಟೊಂದು ಸಂಪತ್ತನ್ನು ಕೊಡುವರು. ಆದರೆ ಆ ಸಂಪತ್ತು ಯಾವ ಕೆಲಸಕ್ಕೆ ಬರುವುದು ಹೇಳಿ? ಈಗ ಅಬ್ರಾಹಿಂ ಸುಲ್ತಾನ್ ಅದಮ್ನ ಎಷ್ಟೊಂದು ವೈಭವವಿತ್ತು, ರಾಜನಿದ್ದ. ಅವನಿಗೆ ಆ ಸಂಪತ್ತಿನಿಂದ ಯಾವುದೋ ಅವನ ವಿನಾಶಕ್ಕೆ ಕಾರಣವಾಗುವುದಿತ್ತು, ಅವನ ಜೀವನವನ್ನು ನಷ್ಟ ಮಾಡಿಬಿಡುತ್ತಿತ್ತು ಆ ವೈಭವ ಐಷಾರಾಮಿ. ಅದರಿಂದ ಬಹಳ ಕಷ್ಟಪಟ್ಟು ತೆಗೆದಿದ್ದರು ಆ ಕೆಸರಿನೊಳಗಿನಿಂದ. ಹಾಗಾಗಿ ಮಕ್ಕಳೇ, ಸ್ವಲ್ಪ ಎಲ್ಲ ವಿಷಯದ ಮೇಲೆ ವಿಚಾರ ಮಾಡಿ ಪರಮಾತ್ಮನಲ್ಲಿ ಇಷ್ಟನ್ನೇ ಕೇಳಿಕೊಳ್ಳಿ. ಸಾಯಿ ಇತನಾ ದೀಜಿಯೇ ದಾಮಭೂತ ಮುಸಮಾವ ಅಂಬಿ ದುಃಖೆ ನಾರಹ ಅತಿಥಿ ನವು ಕಲ್ಯ. ಸರಿ, ಪರಮಾತ್ಮ ಸಂಪತ್ತನ್ನು ನೀಡಿದ್ದಾರೆ, ಒಳ್ಳೆಯ ಮಾತು. ಮನೆ ಚೆನ್ನಾಗಿ ನಿರ್ಮಿಸಿಕೊಳ್ಳಿ, ಬಹಳ ಒಳ್ಳೆಯ ಮಾತು. ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೆ ಮಾಡಿಕೊಳ್ಳಿ. ವ್ಯರ್ಥ ಪ್ರಯತ್ನ ಮಾಡಬೇಡಿ. ಕಳ್ಳತನ ಮಾಡಿ, ಬೇರೆ ರೀತಿಯಿಂದ ಕೆಟ್ಟ ಕೆಲಸ ಮಾಡಿ, ಅದು ಮಾಡಿದ್ದು ಮಾಡದೇ ಇರುವುದು ಒಂದೇ ಮಾತಾಗಿದೆ. ಗೊತ್ತಿಲ್ಲ ಯಾವಾಗ ಹಾನಿಯಾಗುತ್ತದೋ. ಹಾಗೂ ಯಾವ ಸೌಲಭ್ಯ ಭಗವಂತ ನೀಡುವನೋ ನಿಮಗೆ, ಅದು ಬೇರೆಯವರಿಗಿಂತ ವಿಶೇಷವಾಗಿ ನೀಡುವನು. ನಿಮ್ಮ ಮನೆಗಳು ಸಹ ಎಲ್ಲಕ್ಕಿಂತ ಉತ್ತಮವಾಗಿರುತ್ತವೆ. ನಿಮ್ಮ ಜೀವನ ಯಾಪನೆಯ ಸಾಧನಗಳು ಕೂಡ ಎಲ್ಲರಿಗಿಂತ ವಿಶೇಷವಾಗಿರುತ್ತವೆ. ನೀವು ಪರಮಾತ್ಮನ ವಿಶೇಷ ಭಕ್ತರಾಗಿದ್ದೀರಿ, ಪುತ್ರ ಪುತ್ರಿಯಾಗಿದ್ದೀರಿ. ನೀವು ಅವರ ವಿಶೇಷ ಮುದ್ದು ಮಗಳಾಗಿದ್ದೀರಿ. ವಿಚಾರ ಮಾಡಿ, ಈ ಪ್ರಪಂಚದಲ್ಲಿ ಎಷ್ಟೊಂದು ಜನರಿದ್ದಾರೆ, ಭಕ್ತಿ ಮಾಡುವವರ ಕೊರತೆ ಇಲ್ಲ, ಯಾರ ಬಳಿಯೂ ಭಕ್ತಿ ಸರಿಯಿಲ್ಲ. ಹಾಗೂ ಆ ಭಕ್ತಿಯನ್ನು ಮಾಡಿಯೂ ಕೂಡ ತಮಗೆ ತಾವೇ ಮೋಸ ಮಾಡಿಕೊಂಡು ಕುಳಿತಿದ್ದಾರೆ, ಅವರ ಜೊತೆ ಮೋಸವಾಗುತ್ತಿದೆ. ಹಾಗೂ ನಿಮ್ಮ ಮೇಲೆ ಎಂತಹ ಅದ್ಭುತ ಕೃಪೆ ಇದೆ. ನೀವೇನು ಸಾಮಾನ್ಯ ಆತ್ಮಗಳಾಗಿದ್ದೀರಾ? ನೀವು ಸಾಮಾನ್ಯ ಭಕ್ತಿಯಾಗಿದ್ದೀರಾ? ಆದರೆ ಈ ದಯೆಯನ್ನು ಕಾಪಾಡಿಕೊಂಡರೆ ಆಗ ಕೆಲಸವಾಗುತ್ತದೆ. ಈ ಜ್ಞಾನವನ್ನು ಕೇಳದಿದ್ದರೆ, ಇದರ ಅನುಸಾರ ನಡೆಯದಿದ್ದರೆ ನೀವು ಹಾಗೇ ಆಗುವಿರಿ, ಸಾಮಾನ್ಯ ಜಗತ್ತಿನಂತೆ. ಈ ಜ್ಞಾನವನ್ನು ಕೇಳಿ ನೀವು ಪ್ರೇರಿತರಾದಿರಿ. ಮಾಲೀಕನ ಇಚ್ಛೆ ಉಂಟಾಯಿತು, ಬಯಕೆ ಇದ್ದ ಕಾರಣ ದಾರಿ ಸಿಕ್ಕಿತು, ಅಂದ್ರೆ ಸತ್ಯ ಮಾರ್ಗ ಸಿಕ್ಕಿತು. ಈಗ ಅವರ ದೌರ್ಭಾಗ್ಯವಾಗಿದೆ ಆ ಜನರದ್ದು. ಯಾರು ಗುರು ಮಾಡಿಕೊಂಡು ಕುಳಿತಿದ್ದಾರೆ, ಕೇಳುವುದಿಲ್ಲ ಕೂಡ. ಅವರು ಒಳ್ಳೆಯ ಆತ್ಮಗಳಲ್ಲ, ಇಷ್ಟೊಂದು ಒಳ್ಳೆಯವರಲ್ಲ. ಮಾಲೀಕನ ಶರಣದಲ್ಲಿ ಬರುವಷ್ಟು, ಅವರನ್ನು ಮಾಲೀಕ ಗ್ರಹಣ ಮಾಡಿಕೊಳ್ಳುವಷ್ಟು ಇದ್ದವರಂತೂ ಬರುತ್ತಾರೆ. ಹಾಗೂ ಇಷ್ಟೊಂದು ಜ್ಞಾನವನ್ನು ಕೇಳಿಸಿಬಿಟ್ಟೆ ಮತ್ತು ಸ್ಪಷ್ಟವಾಗಿ ಹೇಳಿಬಿಟ್ಟೆ, ನಿಮ್ಮ ಗುರುಗಳು ಸುಳ್ಳು ಹೇಳುತ್ತಿದ್ದಾರೆ, ಈ ಪ್ರಮಾಣಗಳನ್ನು ನೋಡಿ, ಇದನ್ನು ನೋಡಿ. ಅವರ ಮೇಲೆ ಎಷ್ಟೊಂದು ಪ್ರೆಷರ್ ಇದೆ ಕಾಲನದ್ದು. ಅವರ ಕಣ್ಣುಗಳು ಸಹ ತೆರೆಯುವುದಿಲ್ಲ. ಹೀಗೆ ಹೇಳುತ್ತಾರೆ, ನಿಂದಿಸುತ್ತಿದ್ದಾರೆ ಇವರಂತೂ. ಹೊರೆ ನಿನ್ನ ಅದ್ಭುತವಾಯಿತು. ಇಷ್ಟೊಂದು ಅದ್ಭುತವಾದ ಭಕ್ತಿ ತಿಳಿಸುತ್ತಿದ್ದೇನೆ, ಇಷ್ಟೊಂದು ಸುಂದರ ಜ್ಞಾನ, ಸ್ವಚ್ಛವಾದದ್ದು, ಮತ್ತು ನಮ್ಮ ಬಗ್ಗೆ ಹೀಗೆ ಹೇಳುತ್ತಾರೆ, ಅವನಂತೂ ನಿಂದನೆ ಮಾಡುತ್ತಾನೆ. ನಿನ್ನ ಅದ್ಭುತವಾಯಿತು. ಈಗ ಮಕ್ಕಳೇ, ಇವಳಿಗೆ ಹೇಳುತ್ತಾರೆ ದುರ್ಭಾಗ್ಯಶಾಲಿಗಳೆಂದು. ಮತ್ತು ನಿಮ್ಮ ಭಾಗ್ಯವನ್ನಂತೂ ದಾಸ ಶಬ್ದಗಳಲ್ಲಿ ವ್ಯಕ್ತಪಡಿಸಲಾರ. ಇಂತಹ ಕಲಿಯುಗದಲ್ಲಿ ಯಾರಿಗೂ ಟೈಮ್ ಕೂಡ ಇಲ್ಲ, ಒಂದು ನಿಮಿಷದ್ದು. ಎಷ್ಟಾದರೂ ಅಸಂಬದ್ಧತೆಗಳನ್ನು ಮಾಡಿಕೊಳ್ಳಿ. ಮೊಬೈಲ್ ಮನೆಯಲ್ಲಿವೆ, ಇವುಗಳಲ್ಲಿ ಎಲ್ಲಕ್ಕಿಂತ ಮಲಿನ ಕೆಟ್ಟ ಪಿಕ್ಚರ್ಗಳನ್ನು ನೋಡಿಕೊಳ್ಳಿ ಮತ್ತು ಇಡೀ ದಿನ ಅಲ್ಲಿ ಇಲ್ಲಿಯ ತಲೆಹರಟೆಗಳನ್ನು ಕೇಳಿಕೊಳ್ಳಿ. ಇಡೀ ದಿನ ಈಗ ಬೇರೆ ಸಮಸ್ಯೆಯಾಗಿದೆ. ಮೊದಲಂತೂ ಯಾವಾಗಲಾದರೂ ಸಂಬಂಧಿಕರೊಂದಿಗೆ ಮಾತಾಗುತ್ತಿತ್ತು, ಈಗ ಪ್ರತಿದಿನ ಮಾತಾಗುತ್ತದೆ. ಯಾವುದಾದರೊಂದು ಮಾತಿನ ಮೇಲೆ ಪ್ರತಿದಿನ ಜಗಳವಾಗುತ್ತದೆ, ಅವರಲ್ಲಿ ವಾಗ್ವಾದ ನಡೆಯುತ್ತದೆ. ಹೊಸ ಸಮಸ್ಯೆ ಆಯಿತು ಇದೊಂದು. ಮತ್ತು ನಾವು ಇದನ್ನು ಭಗವಂತನಿಗಾಗಿ ಪ್ರಯೋಗ ಮಾಡುತ್ತೇವೆ. ನಾವು ಪರಮಾತ್ಮನ ಈ ಸೌಲಭ್ಯಗಳನ್ನು ಅವರ ಭಕ್ತಿ ಮತ್ತು ಅವರ ಮಂತ್ರಗಳಿಗಾಗಿ ಪ್ರಯೋಗ ಮಾಡುತ್ತೇವೆ, ಸತ್ಸಂಗವನ್ನು ಕೇಳುತ್ತೇವೆ. ಹಾಗೂ ಮಕ್ಕಳೇ, ನಿಮ್ಮ ಭಾಗ್ಯ,
ಮತ್ತು ಅನ್ಯ ಮಾನವರ ಭಾಗ್ಯದಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಅದಕ್ಕಾಗಿ ಈ ಭಕ್ತಿಯಿಂದ ದೂರಾಗಬೇಡಿ. गिरिम आगमन निगम को खोज ले, बुद्धि विवेक विचार, उदय अस्त का राज मिले तो गणना ಬೇಗಾರ್. ಬೇಗಾರ್ ಅಂದ್ರೆ ನಿಮಗೆ ತಿಳಿಸಿದ್ದೇನೆ. ಇಡೀ ಪೃಥ್ವಿಯ ರಾಜನಾಗಿರಲಿ ಸತ್ಯ ಭಕ್ತಿಯನ್ನು ಮಾಡದಿದ್ದರೆ ನಿಸ್ಸಂದೇಹವಾಗಿ ಅವನು ಇಂದು ಜಂಬದಿಂದ ಅಲೆಯುತ್ತಿರಬಹುದು. 4 ಕಡೆ ಅವನ ಸ್ತುತಿ ಗುಣಗಾನವಾಗುತ್ತಿದೆ ಮತ್ತು ಬಹಳಷ್ಟು ಸಮ್ಮಾನವಾಗುತ್ತಿದೆ. ತುಂಬ ವೈಭವವಿದೆ. ಹಿಂದಿನ ಕರ್ಮಗಳನ್ನು ಭೋಗಿಸುತ್ತಿದ್ದಾನೆ. ಅವನು ತಿಂದು ಅನುಭವಿಸಿ ಹಾಳು ಮಾಡಿ ಬರಿಗೈಯಲ್ಲಿ ಹೋಗುತ್ತಾನೆ. ತಪ್ಸೆ ರಾಜಮದ್ ಮಾನಂ ಜನವು ತೀಸರೆ ಕುರಸ್ಮಾನ್. ಒಬ್ಬ ಪ್ರಿಯವರ್ತ ರಾಜನಿದ್ದ. ಅವನು ಬಹಳ ವರ್ಷಗಳ ತನಕ ತಪಸ್ಸು ಮಾಡಿದ. ನಂತರ ಅವನಿಗೆ ಪಾರ್ಖದ್ ಅಂದ್ರೆ ಯಮದೂತರು ಕರೆದೊಯ್ಯಲು ಬಂದರು. ಧರ್ಮರಾಜನ ದೂತರು ಒಯ್ಯಲು ಬಂದರು. ಅದಕ್ಕೆ ಅವನು ಹೇಳಿದ, ನನಗೆ ಇನ್ನೂ ಸ್ವಲ್ಪ ಶ್ವಾಸಗಳನ್ನು ನೀಡಿ, ನಾನು ಇನ್ನಷ್ಟು ಶ್ವಾಸಗಳನ್ನು ತೆಗೆದುಕೊಳ್ಳುತ್ತೇನೆ. ಹಾಗಾಗಿ ಅವರು ಹೇಳಿದರು, ಎಚ್ಚರ, ಶ್ವಾಸ ತೆಗೆದುಕೊಂಡರೆ ನಿಮಗೆ ಶ್ವಾಸ ತೆಗೆದುಕೊಳ್ಳುವ ಅಧಿಕಾರವಿಲ್ಲ, ಆದೇಶವಿಲ್ಲ. ಹಿಡಿದು ಮುಂದಕ್ಕೆ ಒಯ್ದರು. ಅಲ್ಲಿ ಧರ್ಮರಾಜನು ಕೇಳಿದ, ಇಷ್ಟೊಂದು ವರ್ಷಗಳ ಕಾಲ ನೀನು ತಪಸ್ಸನ್ನು ಮಾಡಿದೆ, ಇಷ್ಟೇ ವರ್ಷ ರಾಜ್ಯವನ್ನು ಆಳಿದೆ, ಈಗ ಭವಿಷ್ಯಕ್ಕಾಗಿ ಏನಾದರೂ ತಂದಿರುವೆಯಾ ಅಥವಾ ಖಾಲಿಯೇ ಬಂದಿರುವೆಯಾ? ಅಲ್ಲಿ ಹೋಗಿ ಅವನಿಗೆ ಬುದ್ಧಿ ಬಂತು, ಇದಂತೂ ಬಹಳ ದೊಡ್ಡ ತಪ್ಪಾಯ್ತೆಂದು. ಇಲ್ಲಂತೂ ಹೇಳಿ ಹೋಗಿದ್ದೆ, ಭಕ್ತಿ ಮಾಡುತ್ತೇನೆ, ಭಗವಂತ ದಿನವಿಡೀ ನಿನ್ನನ್ನು ಸ್ಮರಿಸುವೆ, ಪೂರ್ಣ ಸಂತರನ್ನು ಹುಡುಕುತ್ತೇನೆಂದು. ಅದೆಲ್ಲ ರೀಲ್ಗಳನ್ನು ನಡೆಸಿದರು ಅವನ ಮುಂದೆ. ಬ್ಯಾಕ್ಗ್ರೌಂಡ್. ಅದಕ್ಕೆ ಹೇಳಿದ, ತಪ್ಸಿರಾಯಿತು, ತಪ್ಪಾಯಿತು. ಅದಕ್ಕೆ ಭಗವಂತ ಹೇಳಿದನು, ತಪ್ಪಾಗಿದರೆ ಶಿಕ್ಷೆಯನ್ನು ಅನುಭವಿಸು, ಕತ್ತೆಯಾಗು. ಕೇಳಿದ, ನನ್ನನ್ನು ಕತ್ತೆಯನ್ನಾಗಿ ಏಕೆ ಮಾಡಲಾಗುತ್ತಿದೆ? ನಿನ್ನನ್ನು ಭಕ್ತಿಗಾಗಿ ಕಳುಹಿಸಿದೆವು ಮತ್ತು ಆ ಭಕ್ತಿಯನ್ನು ಮಾಡಲಿಲ್ಲ. ನಿನ್ನ ಹಿಂದಿನ ಪುಣ್ಯವನ್ನು ತಿಂದು ಬಂದುಬಿಟ್ಟೆ, ಓಡು ಇಲ್ಲಿಂದ. ಅವರು ತಳ್ಳಿದರು. ಕತ್ತೆಯ ಜನ್ಮ ಪಡೆದ. ಗ್ರೀವ್ ऐसा कौन अभागिया करे मदन को भंग लोहे से कंचन भया पारस के सत्व सुन. ಗರೀಬ್ ದಾಸರು ಹೇಳುತ್ತಾರೆ, ऐसा कौन अभागिया करे मदन को भंग ಅಂದ್ರೆ ನಾಮ ಬಿಡುತ್ತಾರೆ. ಲೋಹೆ ಸೆ ಕಂಚನ್ ಭಯ ಪಾರಸ್ಗೆ ಸತ್ಸ ಅಂದ್ರೆ ಸತ್ಸಂಗವನ್ನು ಕೆಡುವುದರಿಂದ ಭಕ್ತಿ ಮಾಡುವ ಪ್ರೇರಣೆಯಾಯಿತು ಮತ್ತು ನಾಮವನ್ನು ಪಡೆದುಕೊಂಡಿದೆ. ನಾಮದ ಸ್ಮರಣೆಯಿಂದ ಬಹಳ ಮೌಲ್ಯವಂತನಾದೆ ನೀನು. ಹಾಗೂ ನಾಮವನ್ನು ಮಧ್ಯದಲ್ಲಿ ಬಿಟ್ಟು ಬಿಟ್ಟರೆ ಒಂದು ಬಿಡಿಗಾಸಿನವನಲ್ಲ. ಈಗೇನು ಹೇಳುತ್ತಾರೆ? ಗ್ರೀವ್ ऐसा कौन अभागिया करे मदन को भंग लोहे से कंचन भया पारस के सत्व सुन. ग्रीव पारस तुमरा नाम है, लोहा हमारी जात, जड़ से जड़ पलटिया तुमको के पिक बात. ಹೇ ಪರಮಾತ್ಮ, ಮಾಲೀಕ, ಹೇಗೆ ಪರಶಮಣಿ ಲೋಹವನ್ನು ಬಂಗಾರ ಮಾಡುತ್ತದೆ ಮತ್ತು ಎರಡೂ ಜಡವಸ್ತುವಾಗಿವೆ, ಮಾತಾಡಲಾರವು, ನಡೆದಾಡಲಾರವು, ಹಾಗೂ ಅವುಗಳಲ್ಲಿ ಬೇರ್ಯಾವ ಶಕ್ತಿ ಇಲ್ಲ. ಹೇ ಪರಮಾತ್ಮ, ಯಾವಾಗ ಜಡವಸ್ತುವಿನಿಂದ ಜಡವಸ್ತು ಬದಲಾಯಿತು, ಜಡವಸ್ತುವು ಜಡವಸ್ತುವನ್ನು ಮೌಲ್ಯಯುಕ್ತಗೊಳಿಸಿತು, ನೀವಂತೂ ಮಾಲೀಕರಾಗಿದ್ದೀರಿ, ನೀವಂತೂ ಸಕ್ಷಮರಾಗಿದ್ದೀರಿ. ನಮ್ಮನ್ನು ಪಾರುಗೊಳಿಸಲು ನಿಮಗೇನು ತಡವಾಗುವುದೇ? ಇದರದ್ದು ಈ ಅರ್ಥವಾಗಿದೆ. ಗರೀಬ್ ಪಾರಸ್ ತುಮ್ರಾ ನಾಮ ಹೈ, ಲೋಹಾ ಹಮರಿ ಜಾತ್, ಜಡ್ ಸೇತಿ ಜಡ್ ಪಗಟಿಯಾ ತುಮಕೋ ಗೆ ಪಿಕ್ ಬಾದ್. गरीब बिना भक्ति क्या होत है, दरों को पूछो जाई, सवा शेर अन पावते ಸ್ವರ್ಗ ರಾಜ ದಿಯತಾಹಿ. ಭಕ್ತಿಯ ಹೊರತು ಏನಾಗುತ್ತದೆ? ಧ್ರುವನ ಜೊತೆ ಮಾತಾಡಿ ಅವನಿಗೆ ಕೇಳಿಕೊಳ್ಳಿ, ಅವನಿಂದ ತಿಳಿದುಕೊಳ್ಳಿ. ತಾಯಿ ಮತ್ತು ಮಗನಿಗೆ 1 ಸೇರು ಅನ್ನ ಸಿಗುತ್ತಿತ್ತು ಒಂದು ದಿನಕ್ಕೆ, ಮತ್ತು ಭಕ್ತಿಯ ಕಾರಣ ಅವನಿಗೆ ಸ್ವರ್ಗದ ರಾಜ್ಯ ಸಿಕ್ಕಿತು.
ಪೃಥ್ವಿಯ ದಂತು ಸಿಕ್ಕಿತು, ಸ್ವರ್ಗದಲ್ಲಿಯೂ ರಾಜ್ಯ ಸಿಕ್ಕಿತು. गिरी भक्ति बिना क्या होता है भव काशी क्रोत्र मिटे नहीं मन वासना बहुविध बरन संदेह. ಮೊದಲು ಕಾಶಿಯಲ್ಲಿ ಗಂಗೆಯ ದಡದಲ್ಲಿ ಗರಗಸ ಹಚ್ಚಿದ್ದರು ಹಾಗೂ ಭ್ರಮೆಯನ್ನು ಹರಡಿಸಿದ್ದರು. ಯಾರು ಕಾಶಿಯಲ್ಲಿ ಗರಗಸದಿಂದ ಸಾಯುತ್ತಾನೋ, ಕತ್ತರಿಸಿಕೊಂಡು ಸಾಯುತ್ತಾನೆ. ಕರೋಂತ್ ಅಂದ್ರೆ ಗರಗಸ, ಕಟ್ಟಿಗೆಯನ್ನು ಕತ್ತರಿಸುವಂಥದ್ದು. ಎರಡೂ ಕಡೆ ಹಿಡಿದು ಹ್ಯಾಂಡಲ್ ತಿರುಗಿಸುತ್ತಾರೆ. ಯಾರು ಅದರಿಂದ ಕತ್ತರಿಸಿಕೊಂಡು ಸಾಯುತ್ತಾರೋ, ತಲೆಯನ್ನು ಕತ್ತರಿಸಿಕೊಳ್ಳುತ್ತಾನೋ, ಅವನು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ. ಹಾಗಾದರೆ ಭಗವಂತನನ್ನು ಬಯಸುವವರದೇನು ಕೊರತೆ ಇರಲಿಲ್ಲ. ಮತ್ತು ವೃದ್ಧಾವಸ್ಥೆಯಲ್ಲಂತೂ ಇದನ್ನು ಯೋಚಿಸುತ್ತಾರೆ, ಸಾಯುವುದಂತೂ ಖಂಡಿತ. ಇದಂತೂ ಬಹಳ ಸುಲಭ, ನೋಡೋಣ, ಈ ವಯಸ್ಸಿನಲ್ಲಿ ಇನ್ನಷ್ಟು ರೋಗಿಯಾಗಿ ದುರ್ಗತಿಯಾಗಿ ಸಾಯುವೆ. ಹಾಗಾಗಿ ದುಡ್ಡನ್ನು ಕೊಟ್ಟು ಪ್ರಾಣ ತ್ಯಜಿಸಿದರು. ಮೋಕ್ಷ ಎಲ್ಲಿ ಆಯಿತು? ಮೋಕ್ಷವಂತೂ ಭಕ್ತಿಯಿಂದ ಆಗುತ್ತದೆ, ಇಂತಹ ತಲೆಹರಟೆಗಳಿಂದ ಆಗುವುದಿಲ್ಲ. ಗಿರಿ ಭಕ್ತಿ ಬಿನ್ನ ಕ್ಯಾ ಹೋತ ಹೈ ಭವ ಕಾಶಿ ಕ್ರೋತ್ರ मिटे नहीं मन वासना बहुविध भरम संदेह. गरीब भक्ति बिना क्या होता है भरम रहा संसार रति कंचन पाया नहीं रावण चलती बार. ರಾವಣನು ಚಿನ್ನದ ಅರಮನೆಯನ್ನು ಮಾಡಿದ, ಇಡೀ ಲಂಕಾ ತನ್ನ ರೆಸಿಡೆನ್ಸ್ ಹೇಳಿ 4 ಯೋಜನೆಗಳ ಮೇಲೆ ಉಪ್ಪಳಿಗೆ ಇತ್ತು ಅವನದ್ದು, ಎಲ್ಲಕ್ಕಿಂತ ಲಾಸ್ಟ್ ಅಂತಸ್ತಿನದ್ದು. 4 ಯೋಜನೆಗಳ ಮೇಲೆ, 1 ಯೋಜನ 4 ಕೋಸನದ್ದು. 1 ಕೋಸ್ 3 ಕಿಲೋಮೀಟರ್ದಾಗಿರುತ್ತದೆ. 48 ಕಿಲೋಮೀಟರ್ ಮೇಲೆ ರಾವಣನ ಉಪ್ಪರಿಗೆ ಇತ್ತು ಮತ್ತು ಹೀಗೆ ಸಿದ್ಧಿಯಿಂದ ಹಾರಿ ಮೇಲೆ ಹೋಗುತ್ತಿದ್ದರು. 1 ಯೋಜನ 12 ಕಿಲೋಮೀಟರ್ದಾಗಿರುತ್ತದೆ, 12,000 ಫೂಟ್ ಎಂದು ತಿಳಿದುಕೊಳ್ಳಿ. ಈಗ ಹೇಳುವ ಅರ್ಥವೇನೆಂದರೆ, ಇಂತಹ ತಲೆಹರಟೆಗಳಿಂದ ಕೆಲಸ ಆಗಲಾರದು. ಸರ್ವ ಸೊನ್ನೆ ಕಿ ಲಂಕಾ ಒತ್ತಿ ರಾವಣ ಸೇರಂದೀರು ಏಕ ಪಲಕ ನಾರಾಜ್ ಬಿರಾಜಿ ಚಮಕೆ ಪಡೆದ ನೀರು. ಒಂದು ಕ್ಷಣದಲ್ಲಿ ಮೃತ್ಯುವಾಯಿತು, ಸಾಯಿಸಲ್ಪಟ್ಟನು ಯುದ್ಧದಲ್ಲಿ. ಹಾಗೂ ಕಾಲನ ದೂತರು ಅವನನ್ನು ಎಳೆದುಕೊಂಡು ಒಯ್ದರು. ಗರೀಬ್ ಭಕ್ತಿ ಬಿನ್ನ ಕ್ಯಾ ಹೋತ ಹೈ ಬರಮರಯ ಸಂಸಾರ ರತೆ ಕಂಚನ್ ಪಾಯಾ ನಹಿ ರಾವಣ ಚಲ್ತೆ ಬಾರ್. ಗರೀಬ್ संगी सुदामा सल्प थे दारीब दर का दरियाव कंचन मैल बख्श दिए तंबू बैठ चलाए. ಸುಧಾಮ ಬ್ರಾಹ್ಮಣ ಶ್ರೀಕೃಷ್ಣನ ಸಹಪಾಠಿಯಾಗಿದ್ದರು, ಕ್ಲಾಸ್ ಫೇಲೋ ಆಗಿದ್ದರು, ಬಾಲ್ಯಕಾಲದಲ್ಲಿ ಒಂದೇ ಶಾಲೆಯಲ್ಲಿ ಕಲಿತಿದ್ದರು. ಹಾಗೂ ಹೇಳುತ್ತಾರೆ, ಸುಧಾಮನ ತಂದೂಲ್ ಅಂದ್ರೆ ಸ್ವಲ್ಪ ಅಕ್ಕಿ ತಿಂದು ಭಗವಂತ ಶ್ರೀಕೃಷ್ಣ ಅವನ ಮನೆ ನಿರ್ಮಿಸಿದರೆಂದು. ಮಕ್ಕಳೇ, ಈ ಮಾತುಗಳು ಬಹಳ ಆಳವಾಗಿವೆ. ನೀವು ಇವುಗಳನ್ನು ಈಗ ಸುಲಭವಾಗಿ ತಿಳಿದುಕೊಳ್ಳುತ್ತೀರಿ ಸ್ವಲ್ಪ ದಿನಗಳಲ್ಲಿ. ಮಕ್ಕಳೇ, ಪರಮಾತ್ಮನ ಅಗಾಧ ಕೃಪೆಯಾಗಿದೆ ನಿಮ್ಮ ಮೇಲೆ. ಗರೀಬ ಸಂಗಿ ಸುಧಾಮ ಸ್ವಲ್ಪ ಥೇ दारीब दर का दरियाव कंचन मैल बख्श दिए ತಂದೂಲ್ ಬೇಟ್ ಜಳವಾಯ್. ಶ್ರೀಕೃಷ್ಣನ ಜೊತೆಗಾರನಾಗಿದ್ದರು, ಸಹಪಾಠಿಯಾಗಿದ್ದರು ಸುಧಾಮ, ಹಾಗೂ ಬಹಳ ನಿರ್ಧನರಾಗಿದ್ದರು. ಕೆಲವು ಬಾರಿಯಂತೂ ಸಮಯಕ್ಕೆ ಭೋಜನ ಕೂಡ ಸಿಗುತ್ತಿರಲಿಲ್ಲ. ಮಕ್ಕಳು ಹಸಿದುಕೊಂಡೇ ಇರುತ್ತಿದ್ದರು. ಅವರ ಪತ್ನಿ ಹೇಳುತ್ತಿದ್ದಳು, ನೀವು ಶ್ರೀಕೃಷ್ಣರನ್ನು ನಿಮ್ಮ ಜೊತೆಗಾರನೆಂದು ಹೇಳುತ್ತೀರಿ, ಸಹಪಾಠಿ ಎಂದು ಹೇಳುತ್ತೀರಿ. ಇಂದತ್ತೂ ಅವರು ರಾಜನಾಗಿದ್ದಾರೆ, ನೀವು ಸ್ವಲ್ಪ ಬೇಡಿಕೊಂಡು ಬನ್ನಿ. ಆ ಸಮಯ ಅವರನ್ನು ಭಗವಂತನೆಂದು ಯಾರೂ ನಂಬುತ್ತಿರಲಿಲ್ಲ, ರಾಜನೆಂದು ನಂಬುತ್ತಿದ್ದರು. ಸುಧಾಮ ಹೇಳುತ್ತಿದ್ದರು, ಭಕ್ತೆ, ಬ್ರಾಹ್ಮಣನ ಕೆಲಸ ಬೇಡುವುದಲ್ಲ, ಮತ್ತು ನಾನು ಹಿಂದಿನ ಜನ್ಮದಲ್ಲಿ ಯಾವುದೇ ದಾನವನ್ನು ಮಾಡಿಲ್ಲ, ಅದಕ್ಕಾಗಿ ನನ್ನದು ಈ ಸ್ಥಿತಿಯಾಗಿದೆ. ಅವಳು ಪದೇ ಪದೇ ಹೇಳುತ್ತಿರುವುದರಿಂದ, ಈಗ ಮಕ್ಕಳೇ, ಯಾರೇ ಆಗಿರಲಿ, ಹಿಂದಿನ ಜನ್ಮದ ಪರಮಾತ್ಮ ಬಂದಿ ಛೋಡರ ಹಂಸಾತ್ಮರಾಗಿದ್ದಾರೆ ಇವರು, ಮತ್ತು ದುಃಖಿಯಾದರೆ ಅವರೇ ಬಂದು ಸಹಾಯವನ್ನು ಮಾಡುತ್ತಾರೆ.
ಒಂದು ಇಂತಹ ಪರಿಸ್ಥಿತಿ ಘಟಿಸಿತ್ತು. ಎಲ್ಲ ಮಕ್ಕಳು ಅಳುತ್ತಿದ್ದರು. ತಿನ್ನಲು ಏನೂ ಇರಲಿಲ್ಲ. 2 ದಿನವಾದವು. ಹಸಿವಿನಿಂದಿದ್ದ ಸ್ವಯಂ ಕೂಡ ಮಕ್ಕಳಿಗೆ ಅಲ್ಪ ಸ್ವಲ್ಪ ತಿನ್ನಿಸಿದ. ಅವರು ಅಳುತ್ತಿದ್ದರು. 4 ಮಕ್ಕಳೆಂದು ಹೇಳುತ್ತಾರೆ. 4 ಮಕ್ಕಳಿದ್ದರು. ಈಗ ಪರಮಾತ್ಮ ಇಂತಹ ದಯ ತೋರಿದರು. ಒಬ್ಬ ಸೇಠನ ರೂಪ ಮಾಡಿಕೊಂಡರು ಮತ್ತು ಬಹಳಷ್ಟು ಸಾಮಾನುಗಳನ್ನು ಇಟ್ಟು ಹೋದರು. ಈ ಕಡೆ ಸುಧಾಮ ಹೊರಟರು. ಯಾವಾಗ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿತು ಆಗ ಹೊರಟರು ಶ್ರೀಕೃಷ್ಣನೊಂದಿಗೆ ಭೇಟಿಯಾಗಲು. ಇಷ್ಟೊಂದು ದೃಢರಿದ್ದರು ಅವರು. ಪರಮಾತ್ಮನ ಇಷ್ಟೊಂದು ಒಳ್ಳೆಯ ಆಸ್ತಿಯುಳ್ಳ ಆತ್ಮರಾಗಿದ್ದರು ಸುಧಾಮ. ದ್ವಾರಕಾದ ಬಳಿ ತಲುಪಿದರು. ಈಗ ಈ ಕಥೆಯನ್ನು ದಾಸನು ಹೇಳುತ್ತಾನಲ್ಲ, ಎಲ್ಲವೂ ದಂತಕತೆ ಮತ್ತು ಸುಳ್ಳು ಕಂಡು ಬರುತ್ತದೆ, ಆದರೆ ಎಲ್ಲವೂ ಸತ್ಯವಾಗಿವೆ. ಶ್ರೀಕೃಷ್ಣನು ಅವನು ತಲುಪುವ 2 ಗಂಟೆ ಮೊದಲು ಎಲ್ಲಿಯೋ ಹೊರಗೆ ಹೋಗಲು ತಯಾರಿದ್ದರು. ತಮ್ಮ ರಥ ಇತ್ಯಾದಿಗಳನ್ನು ಸಿದ್ಧಪಡಿಸಿ ಎಲ್ಲ ಸೈನಿಕರನ್ನು 10-20 ಬಾಡಿಗಾರ್ಡ್ ಅವರು ಹೊರಟು ಹೋದರು ತಮ್ಮ ಸಂಬಂಧಿಕರಲ್ಲಿ. ಸುಧಾಮ ಅಲ್ಲಿ ತಲುಪಿದಾಗ ಪರಮಾತ್ಮ ಸ್ವತಃ ಶ್ರೀಕೃಷ್ಣನ ರೂಪ ಮಾಡಿಕೊಂಡರು. ಅಲ್ಲಿ ಹೋಗಿ ಕುಳಿತರು ಮತ್ತು ಹೇಳಿದರು, ಇಂದು ಕ್ಯಾನ್ಸಲ್ ಮಾಡಿಬಿಟ್ಟೆ, ಎಲ್ಲಿಯೂ ಹೋಗುವುದಿಲ್ಲವೆಂದು. ಸುಧಾಮ 7 ದಿನ ಅಲ್ಲಿ ಇದ್ದರು. ಅವನ ಚರಣಗಳನ್ನು ತೊಳೆದರು, ಎಲ್ಲವನ್ನು ಮಾಡಿದರು, ತಂದು ತಿಂದರು. ಸುಧಾಮನು ಸಹ ಕೇಳಲಿಲ್ಲ ನನಗೆ ಸ್ವಲ್ಪ ಕೊಟ್ಟು ಬಿಡಿ ಎಂದು. ಭಗವಂತ ಕೂಡ ಹೇಳಲಿಲ್ಲ ಏನಾದರೂ ತೆಗೆದುಕೊಂಡು ಹೋಗು ಎಂದು. ಆ ಕಡೆಯಿಂದ ವಿಶ್ವಕರ್ಮನನ್ನು ಕಳುಹಿಸಿದರು ಹಾಗೂ ಹೇಳಿದರು, ಅಲ್ಲಿ ಸುಂದರ ಅರಮನೆಯನ್ನು ತಯಾರಿಸು ಮತ್ತು ತುಂಬಿಬಿಡು ಅರಮನೆಯನ್ನು ಧನಧಾನ್ಯದಿಂದ. ಆ ಕಡೆ ಕಾರ್ಯ ಪ್ರಾರಂಭವಾಯಿತು. ಸುಧಾಮ 2ನೇ ದಿನ ಹೊರಟನು. ಅವನು ಬಂದುಬಿಟ್ಟ ಮರಳಿ. ಸುದೀರ್ಘ ಕಥೆಯಾಗಿದೆ. ಹೇಳುವ ಅರ್ಥ ಏನೆಂದರೆ, ಪರಮಾತ್ಮನು ಹಿಂದಿನಿಂದ ಹೋದರೂ ಆ ಕಡೆಯಿಂದ ಶ್ರೀಕೃಷ್ಣ ಮರಳಿ ಬಂದ. ಆಗ ಅಲ್ಲಿ ಚರ್ಚೆ ನಡೆಯಿತು. ನೀವಂತೂ ಈಗಷ್ಟೇ ಇಲ್ಲಿಂದ ಹೋಗಿರುವಿರಿ, ಎಲ್ಲಿಂದ ಬರುತ್ತಿದ್ದೀರಿ? ಅದಕ್ಕೆ ಹೇಳಿದ, ನಾನಂತೂ ಅಲ್ಲಿಂದ ಬಂದಿರುವೆ ಈಗ ತಾನೆ. ಹಾಗಾಗಿ ಅಲ್ಲಿನ ಜನರು ಹೇಳತೊಡಗಿದರು, ನೀವು ಇಂತಹ ಲೀಲೆಯನ್ನೇ ಮಾಡುತ್ತೀರಿ, ನಿಮ್ಮ ಲೀಲೆಯನ್ನು ಯಾರು ತಿಳಿಯಬಲ್ಲರು? ಈ ರೀತಿ ಮಾತು ಅಲ್ಲಿಯೇ ಮುಗಿಯಿತು. ಮಕ್ಕಳೇ, ಈ ಎಲ್ಲ ಲೀಲೆಗಳನ್ನು ಕಬೀರ್ ಸಾಹೇಬರೇ ಮಾಡಿದರು. ಈ ಎಲ್ಲ ಮಾತುಗಳು ನಿಧಾನವಾಗಿ ನಿಮಗೆ ತಿಳಿದು ಬರುತ್ತದೆ. ಒಂದೊಮ್ಮೆ 2-4 ವರ್ಷ ಮೊದಲು ಈ ಮಾತನ್ನು ತಿಳಿಸಿದರೆ ನೀವಂತೂ ಖಂಡಿತವಾಗಿ ಸುಳ್ಳೆಂದು ನಂಬುತ್ತಿದ್ದೀರಿ. ಈಗ ನಿಮಗೆ ಎಲ್ಲ ಪ್ರಮಾಣಗಳು ಸಿಕ್ಕಿವೆ. ಏನೆಲ್ಲ ಮಾಡಿದರೂ ಅದು ದಾತಾನೇ ಮಾಡಿದ್ದಾರೆ. ಇದೇನು ಮಹಾಭಾರತದ ಯುದ್ಧವಾಯಿತು, ಇದನ್ನು ಕಾಲನು ಮಾಡಿಸಿದ. ಅಂದ್ರೆ ನಾಶ ಮಾಡಿಸುವ ಕೆಲಸ ಕಾಲನು ಇವರಲ್ಲಿ ಪ್ರವೇಶಿಸಿ ಮಾಡಿದ. ಮತ್ತು ಪರಮಾತ್ಮ ಒಳ್ಳೆಯ ಕೆಲಸವನ್ನು ಇವರ ರೂಪದಲ್ಲಿ ಬಂದು ಸ್ವತಃ ಮಾಡಿದರು. ಗೋವರ್ಧನ ಪರ್ವತವನ್ನು ಸ್ವತಃ ಮಾಲೀಕರು ಎತ್ತಿ ಹಿಡಿದಿದ್ದರು ಇವನ ರೂಪ ಧರಿಸಿಕೊಂಡು. ಇವನಂತೂ ಬಾಲಕನಾಗಿದ್ದ ಪೂರ್ತಿ. ಹಾಗಾಗಿ ಮಕ್ಕಳೇ, ಈ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಸಕ್ಷಮರು ಇವರೇ ಆಗಿದ್ದಾರೆ ಮತ್ತು ಇವರ ಹೊರತು ಎಲೆಯೂ ಕೂಡ ಅಲುಗಾಡುವುದಿಲ್ಲ. ಈಗೇನು ಹೇಳುತ್ತಾರೆ, ಸಂಗಿ ಸುಧಾಮ್ನ ಸಂತತೆ ದಾರಿಂದರ್ ಕಾದರಿಯ ಕಂಚನ್ ಮೇಲ್ ಬಕ್ಷಿದಿಯೇ ತಂದು ಬೇಡ್ಸಲಾಯ್. ಈಗ ನಾವು ನಂಬಿಕೊಳ್ಳೋಣ ಶ್ರೀಕೃಷ್ಣರೇ ಹೀಗೆ ಮಾಡಿದರೆಂದು, ಸುಧಾಮನ ಮನೆ ನಿರ್ಮಿಸಿದರೆಂದು. ಏಕೆಂದರೆ ಇವರ ಹೆಸರಿನಲ್ಲಿ ಬರೆದಿಡಲಾಗಿದೆ ಈ ಮಾತುಗಳನ್ನು. ಕರೈಕರಾವ ಸಂಯಮನ್ನರು ಕ್ಲಾಫ್ದಾದ್ದು ಸೆದ್ದಂತೀವ್ಕೆ ಆತ್ಮವನ್ನುಂದೆ. ಈಗ ಇದು ಗಮನಿಸಬೇಕಾದ ಮಾತಾಗಿದೆ. ಶ್ರೀಕೃಷ್ಣನಂತೂ ಒಂದು ಮನೆ ಕಟ್ಟಿಸಿದ, ಸ್ವಲ್ಪ ಧನವನ್ನು ನೀಡಿದರು ನಿರ್ವಾಹಕ್ಕಾಗಿ. ಮತ್ತು ಪರಮಾತ್ಮನು ಒಂದು ರೊಟ್ಟಿಯನ್ನು ತಿಂದು ಕಬೀರ್ ಸಾಹೇಬರು 7 ತಲೆಮಾರಿನ ರಾಜ್ಯವನ್ನು ನೀಡಿದರು. ಕಬೀರ್ ಸಾಹೇಬರು ತೇಮೂರ್ ಲಂಗನಿಗೆ ಹಾಗೂ ಭಕ್ತಿಯನ್ನು ನೀಡಿದರು, ಭಕ್ತಿಯ ಬೀಜವನ್ನು ಬಿತ್ತಿದರು. ಈಗ ನಾವು ಇದನ್ನು ಹೆಚ್ಚು ಆ ಕಡೆ ಒಯ್ಯದೆ ಇದನ್ನೇ ನಂಬಿಕೊಂಡು ಸಾಗೋಣ ಶ್ರೀಕೃಷ್ಣರೇ ಮಾಡಿದರೆಂದು. ಹಾಗಾದರೆ ಶ್ರೀಕೃಷ್ಣನು ಇಷ್ಟೇ ಸಕ್ಷಮರಾಗಿದ್ದರು. ಕಬೀರ್ ಸಾಹೇಬರು ಪೂರ್ಣ ರೂಪದಿಂದ ಸಮರ್ಥರಾಗಿದ್ದಾರೆ. ಆದರೆ ಮಾಡುವವರು ಅವರೇ ಆಗಿದ್ದಾರೆ. ಬೇರೆಯವರು ಏನನ್ನೂ ಸಹ ಮಾಡಲಾರರು. ಎಲ್ಲರೂ ಮಕ್ಕಳಾಗಿದ್ದಾರೆ ಇವರ ಮುಂದೆ. ಗಿರಿಬಿದ್ದೋ ಕೋಡಿ ಕಾ ಜೀವಕ ಸೇನಾ ಜಾತಿ ಗುಲಾಮ್ ಭಕ್ತಿ ಹೇತ ಗರೆ ಆಯಿಯ ಮುಂದರ್ಯ ಸ್ವರೂಪ. ಒಬ್ಬ ಸೇನ್ ಹೆಸರಿನ ಕ್ಷೌರಿಕನಿದ್ದ. ನಿಮಗೆ ಅವನ ಕಥೆಯನ್ನು ತಿಳಿಸಿರುವ ಬಹಳ ಸಲ. ಪರಮಾತ್ಮ ತಮ್ಮ ಭಕ್ತನ ರೂಪ ಧರಿಸಿಕೊಂಡು ರಾಜನ ಕ್ಷೌರ ಮಾಡಿದರು, ತಲೆಯಲ್ಲಿ ಮಾಲಿಶ್ ಮಾಡಿದರು. ಹಾಗೂ ಭಕ್ತನು ಆ ದಿನ ಯಾವುದೋ ಕಾರಣದಿಂದ ಧ್ಯಾನದಲ್ಲಿ ಹೆಚ್ಚು ಸಮಯ ಕುಳಿತಿದ್ದ. ಭಕ್ತಿಯಲ್ಲಿ.
ರಾಜನು ಹೇಳಿದ್ದ, ಕಂಪಲ್ಸರಿ ನಾಳೆ ಆ ಟೈಮಿಗೆ ಅವಶ್ಯವಾಗಿ ಬರಬೇಕೆಂದು ನೌಕರರಿಗೆ ಹೇಳಿಬಿಟ್ಟಿದ್ದ. ನೌಕರರು ಅವನಿಗೆ ತಿಳಿಸಿದರು, ನಾಳೆ ಬಂದು ಬಿಡು, ಈ ಟೈಮಿಗೆ ಅವಶ್ಯವಾಗಿ. ಅವನು ತನ್ನ ಹೆಂಡತಿಗೆ ಹೇಳಿ ಧ್ಯಾನ ಭಕ್ತಿಯಲ್ಲಿ ಕುಳಿತು ಬಿಟ್ಟ. ಸೇನ್ ಕ್ಷೌರಿಕ. ಹಾಗಂತೂ ನನ್ನ ಹೆಸರಿತ್ತು ಅವನದ್ದು. ಮತ್ತು ಹೇಗೆ ಹರಿಜನರನ್ನು ಸುಪಚ್ ಎನ್ನುತ್ತಿದ್ದರು ಮೊದಲು, ಹಾಗೆಯೇ ಸೇನ್ ಭಕ್ತನೆಂದು ಹೇಳುತ್ತಿದ್ದರು. ಸೇನ್ ಜಾತಿ. ಹಾಗಾಗಿ ಹೇಳುವ ಅರ್ಥವೇನೆಂದರೆ, ಅವನ ಪತ್ನಿ ಮರೆತು ಬಿಟ್ಟಳು, ಏಕೆಂದರೆ ಅವಳಿಗೆ ಗೊತ್ತಿರಲಿಲ್ಲ ಆ ದಿನದಂದು ಎಷ್ಟೊಂದು ಕಂಪಲ್ಸರಿ ಆಗಿತ್ತೆಂದು. ಅವನು ಎಚ್ಚರವಾದಾಗ ಸಮಯ ಹೆಚ್ಚಾಗಿತ್ತು. ಹೆದರುತ್ತಾ ಕ್ಷೌರಿಕ ರಾಜನ ಬಳಿ ಹೋದ ಮತ್ತು ಅಳುತ್ತಿದ್ದಾನೆ, ಕ್ಷಮೆ ಕೇಳುತ್ತಿದ್ದಾರೆ. ಹೇ ಮಹಾರಾಜರೇ, ಕ್ಷಮಿಸಿಬಿಡಿ. ಮೊದಲ ಸಲ ತಪ್ಪಾಗಿದೆ, ಕ್ಷಮಿಸಿ. ಮುಂದೆ ಇಂತಹ ತಪ್ಪನ್ನು ಎಂದಿಗೂ ಮಾಡುವುದಿಲ್ಲ. ನಾನು ಭರ್ತಿಯಲ್ಲಿ ಕುಳಿತಿದ್ದೆ. ನನ್ನ ಹೆಂಡತಿಗೆ ಹೇಳಿದ್ದೆ ಎಚ್ಚರಿಸಲು. ಹೇ ಮಹಾರಾಜ, ತಪ್ಪಾಯಿತು ಎಂದು ಅಳುತ್ತಿದ್ದಾನೆ, ತಲೆ ಬಾಗಿಸುತ್ತಿದ್ದಾನೆ. ಆ ಕಡೆಯಿಂದ ಪರಮಾತ್ಮ ಎಲ್ಲ ಕೆಲಸವನ್ನು ಮಾಡಿ ಹೋಗಿಬಿಟ್ಟಿದ್ದರು. ಅರ್ಧ ನಿಮಿಷ ಮೊದಲು ಎಲ್ಲ ನೌಕರರು ದಿಗ್ಭ್ರಮೆಗೊಂಡರು. ರಾಜನು ಕೇಳಿದ, ಇದೇನು ಹೇಳುತ್ತಿದ್ದಾನೆ, ಕರೆಯಿರಿ ಅವನನ್ನು. ರಾಜನು ಕೇಳಿದ, ಏನು ಹೇಳುತ್ತಿರುವೆ ಭರ್ತ ಸೇನ್? ಅರೆ ನೋಡು, ನೀನು ಕ್ಷೌರ ಮಾಡಿರುವೆ, ತಲೆಗೆ ಮಾಲಿಶ್ ಮಾಡಿದೆ ಚೆನ್ನಾಗಿ. ನೀನು ಹುಚ್ಚನಾಗಿಲ್ಲ ತಾನೆ? ಏನು ಹೇಳುತ್ತಿರುವೆ ನೀನು, ಈಗ ಬಂದನೆಂದು ಹಾಗೆ ಹೀಗೆ. ಅದಕ್ಕೆ ಎಲ್ಲರೂ ಹೇಳಿದರು, ನಿಜವಾಗಿಯೂ ನೀನಂತೂ ಇದೀಗಲೇ ಸೇವೆ ಮಾಡಿ ಹೋದೆ, ಎಲ್ಲ ಕೆಲಸವನ್ನು ಮುಗಿಸಿ ಹೋದೆ. ಇವತ್ತೇನು ನೀನು ನಶೆ ಮಾಡಿ ಬಂದಿರುವೆಯಾ? ಆದರೂ ಮತ್ತೆ ಅಳತೊಡಗಿದ. ಓಹೋ, ಹೇ ಪರಮಾತ್ಮ, ಹೇ ಬಂದಿ ಛೋಡ್, ಹೇ ನನ್ನ ದಾತ, ಹೇ ನನ್ನ ಭಗವಂತ, ಹೇ ಮಾಲೀಕ, ಎಷ್ಟೊಂದು ಕಷ್ಟಪಟ್ಟಿರಿ ನನ್ನಂಥ ಪಾಪಿಗಾಗಿ. ಮಾಲೀಕನಿಂದ ನೀವು ಕ್ಷೌರಿಕನಾದಿರಿ. ಬಿಕ್ಕಿ ಬಿಕ್ಕಿ ಎತ್ತನು. ಹಾಗಾಗಿ ಮಕ್ಕಳೇ, ಜೋಜನ್ ಮೇರಿ ಶರಣ್ है साका हो बर्दास, गेंद के लग गया जब तक धरती आकाश, गिरफ्तों कोड़ी का जीविका से न जात गुलाम, भक्ति हेत कर आಯ್ಯ और ದಿನ ಸುಮಜ. ಈಗ ಭಗವಂತನ ಮಹಿಮೆಯನ್ನು ಹೇಳುತ್ತೇನೆ. गिरिमजो मेहंदी के पान में लाली रही समाए, यो साहेब तने बीच से खोज करो सत्य होए. ಹೇಗೆ ಮದರಂಗಿಯ ಎಲೆಗಳು ಹಸಿರಾಗಿರುತ್ತವೆ, ಹಾಗೂ ಯಾವಾಗ ಅವುಗಳನ್ನು ಅರಿಯಲಾಗುತ್ತದೆ ಆಗ ಕೈಗಳು ಕೆಂಪಾಗುತ್ತವೆ. ಆದ್ದರಿಂದ ಈ ರೀತಿ ತಿಳಿಸಿದ್ದಾರೆ, ಈ ಮಣ್ಣಿನ ಅರಮನೆಯಲ್ಲಿ, ಈ ಶರೀರದಲ್ಲಿ ಪರಮಾತ್ಮನ ಪ್ರಾಪ್ತಿ ಹೀಗೆ ಆಗುತ್ತದೆ, ಕಂಡು ಬರುವುದಿಲ್ಲ. ಭಕ್ತಿ ಮಾಡಿದರೆ, ಪರಮಾತ್ಮನ ನಾಮ ಜ್ಞಾನ ಸೇವೆ ಸ್ಮರಣೆ ದಾನ ಮಾಡಿದರೆ ಮಾಲೀಕರು ಹಾಗೆಯೇ ಪ್ರಕಟರಾಗುತ್ತಾರೆ. तो मालिक ऐसी ही फॉर्मेट हो जाएगा. यो साहेब तन बीच है खोज करो सत भाई. ಅಂದ್ರೆ ನಿಜ ಹೇಳುತ್ತಿದ್ದೇನೆ, ನಿಜವಾಗಿಯೂ. ಗಿರಿಂ ಕೋನ್ ಕಮಲ್ ನ ಕಾಲ್ ಹೈ, ಕೋನ್ ಕಮಲ್ ನ ರಾಮ್, ಕೋನ್ ಕಮಲ್ ನ ಜೀವ್ ಹೈ, ಕೋನ್ ಕಮಲ್ ವಿಶ್ರಾಮ್. ಉತ್ತರವನ್ನು ಕೊಟ್ಟಿದ್ದಾರೆ. ಗಿರಿಂ ಕಂಠ ಕಮಲ್ और सैस कमल में काल है, शंख कमल दल राम, हृदय कमल में जीव है, अष्ट कमल विश्राम. ग्रीम सुरती सिंहासन लाइए, सुरते सिंहासन लाइए, निर्भय ध्वनि अखंड, ಚಿತ್ರಗುಪ್ತ ಪೂಛೆ ನಹಿ ಜಮ್ಕ ಮಿಠ ದಂತ. ಪೂರ್ಣ ಗುರುವಿನಿಂದ ನಾಮ ಪಡೆದುಕೊಂಡು ನಿಜ ಮನಸ್ಸಿನಿಂದ ಭಕ್ತಿಯನ್ನು ಮಾಡಿ ಮತ್ತು ಯಾವಾಗ ಇಲ್ಲಿಂದ ಹೋಗುವಿರಿ ನಿರ್ಭಯರಾಗಿ. ಇದು ನಿಮಗಾಗಿ ಅಗ್ನಿಕುಂಡವಾಗಿದೆ. ಯಾವುದರಲ್ಲಿ ಜನರು ಬೆಂಕಿ ಉರಿಸುತ್ತಾರಲ್ಲ ಆ ಅಗ್ನಿಕುಂಡ ಅಲ್ಲ. ನಿರ್ಭಯರಾಗಿ ಪೂರ್ಣ ವಿಶ್ವಾಸವನ್ನು ಇಡಿ. ಮತ್ತು ನಂತರ ಹೇಳುತ್ತಾರೆ, ಕಬೀರ್ ಸಾಹೇಬರ ಶರಣದಲ್ಲಿ ಬಂದ ಮೇಲೆ ಧರ್ಮರಾಜನು ಸಹ ಲೆಕ್ಕ ತೆಗೆದುಕೊಳ್ಳುವುದಿಲ್ಲ ಕಬೀರ್ ಸಾಹೇಬರ ಭಕ್ತನದ್ದು. ಗಿರಿವಿತ್ತಾರಕ ಮಂತರ ಚೆತ್ ಥರೋ ಸೂಕ್ಷ್ಮ ಮಂತರ ಸಾರೆ, अजब अजब अनादि है हंस पुत्र कृपार. ग्रीम सतपुरुष साहेब धनी ऐसो पकल अमान, पूर्ण ब्रह्म कबीर का पाया हम स्थान. ಮೋಕ್ಷದ ಮಂತ್ರಗಳೇನು ಪೂರ್ಣ ಗುರು ಕೊಡುತ್ತಾನೆ. ಅವುಗಳನ್ನು ನಿಜ ಮನಸ್ಸಿನಿಂದ ವಿಶ್ವಾಸದಿಂದ ಭಕ್ತಿ ಮಾಡಿ
ಹಾಗೂ ಸೂಕ್ಷ್ಮ ಮಂತ್ರ ಸಾರನಾಮ ನಿಮಗೆ ಸಿಗುತ್ತದೆ. ಅದು ಸಾರವಾಗಿದೆ, ಅದು ನಿಷ್ಕರ್ಷವಾಗಿದೆ. ನಿಮ್ಮನ್ನು ಇಲ್ಲಿಂದ ಪಾರು ಮಾಡಲು ತಜ್ಜಪ್ಪ ಜಾಪ್ ಅನಾದಿ ಹೇ. ಇದೇ ಮಂತ್ರ, ಇದೇ ವಿಧಿ ಭಕ್ತಿಯದ್ದು ಮೊದಲಿನಿಂದ ಇತ್ತು, ಆದರೆ ಮಧ್ಯದಲ್ಲಿ ವಿಸ್ಫೋರಣೆಯಾಗಿತ್ತು. ಹನ್ಸ್ ವಿಶ್ವರ ಪಾರ್. ಇದರಿಂದ ಜೀವಾತ್ಮವು ಸತ್ಯಲೋಕಕ್ಕೆ ಹೊರಟು ಹೋಗುತ್ತದೆ. ಸತ್ಪುರುಷ ಸಾಹೇಬ್ ದನಿ ಹ್ಯಾಸೋ ಅಕಲ್ ಅಮಾನ್. ಗಿರಿವ್ ಸತ್ಪುರುಷ ಸಾಹೇಬ್ ದನಿ ಹ್ಯಾಸೋ ಅಕಲ್ ಅಮಾನ್. ಅಕಲ್ ಅಮಾನ್ ಅಂದ್ರೆ ಅವಿನಾಶಿ. और उस पूर्ण ब्रह्म कबीर का पाया हम अस्थिर. ನಮಗೆ ಆ ಮಾಲೀಕನ ಸತ್ಯಲೋಕ ಸ್ಥಾನ ಪ್ರಾಪ್ತವಾಗಿ ಬಿಟ್ಟಿದೆ. ಮಕ್ಕಳೇ, ಚೇತಾವಣಿ ಅಂಗದಿಂದ ಕೆಲವು ವಾಣಿಗಳನ್ನು ನಿಮಗೆ ಕೇಳಿಸುತ್ತೇನೆ. ಸಂತ ಗರೀಬ್ದಾಸರ ಅಮರ ಗ್ರಂಥದಿಂದ. ಗಿರಿವ್ ಪಾನಿ ಕಿ ಜಲ ಬೋಲ್ಡ್ ಸೇ ಸಾದ್ ಬನಾಯಾ ಜೀವೆ. अंदर बोध अंदेश था बाहर विसरिया पीन. गिरिबान देव मुख जब रह था तले सिर ऊपर पाँव. रखन हारे रखिया दठ रगनी की लो. गिरिव अस्थि चाम रग रोम सब किसने के न्याबूद. उधर बीच पोषण किया बिन जननी के दूध. गिरिव तू ही तुतकार थी जब तजब जात. बाहर आके बरमिया बहुत उठाए पात. गिरिव तू ही तुतकार थी जब तजब जाप. बाहर आके बरमिया मौत उठाए पाप. गिरिव तू ही तुतकार थी रंकार गमी ध्यान. जिन यो साज बनाइया जागूले पछान. ಗರೀಬ್ದಾಸರು ತಿಳಿಸುತ್ತಾರೆ, ನಿಮ್ಮ ಬಾಡಿ, ನಿಮ್ಮ ಶರೀರ ಪರಮಾತ್ಮನು ನೀರಿನ ಹನಿಯಿಂದ ತಯಾರಿಸಿದ್ದಾರೆ. ಹಾಗೂ ನೀನು ತಾಯಿಯ ಗರ್ಭದಲ್ಲಿದ್ದಾಗ ಮೇಲೆ ಕಾಲು ಕೆಳಗೆ ತಲೆ ಇತ್ತು, ಅಲ್ಲಿ ನಿನ್ನ ರಕ್ಷಣೆ ಮಾಡಿದರು. ವಿಚಾರ ಮಾಡು, ಶರೀರದಲ್ಲಿ ಮೂಳೆ, ಅಸ್ಥಿಗಳು, ಎಲುಬುಗಳು, ಮೇಲೆ ಚರ್ಮ. ರಗ್ ಅಂದ್ರೆ ನರ್ವಸ್ ನಾಡಿ. ರೋಮ್ ಅಂದ್ರೆ ಕೂದಲು. ಗೂದ್ ಅಂದ್ರೆ ಮಾಂಸ. ಮಕ್ಕಳೇ, ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಪರಮಾತ್ಮನ ಸಂರಚನೆ. ಬಾಡಿ ನಿಮ್ಮದು, ಪ್ರತ್ಯೇಕ ಪ್ರಾಣಿಯದ್ದು. ಇದರಲ್ಲಿ ಕೈಗಳನ್ನು ನೋಡಿ ಎಷ್ಟು ರೀತಿಯಲ್ಲಿ ತಿರುಗುತ್ತದೆ. ಮೊಣಕೈಯಲ್ಲಿ ನೋಡಿ, ಮನಕಟ್ಟಿನಲ್ಲಿ ನೋಡಿ ಹೇಗೆ ಮಡಚುತ್ತದೆ, ತಿರುಗಾಡುತ್ತದೆ, ಹಾಗೆ ಹೀಗೆ. ಮತ್ತು 5 ಬೆರಳುಗಳು ಹೇಗೆ ಮಣಿದಾಡುತ್ತದೆ, ಹೇಗೆ ಕೀಲು ಜೋಡಿಸಿದ್ದಾರೆ, ಮೂಳೆ ಮಾಂಸವನ್ನು ಚರ್ಮದಿಂದ ಹೊದಿಸಿದ್ದಾರೆ. ಮಕ್ಕಳೇ, ನಾವು ಊಟ ಮಾಡಿದ ಮೇಲೆ ನಮಗೆ ಗೊತ್ತಿಲ್ಲ ಒಳಗೆ ಏನಾಗುತ್ತಿದೆ ಎಂದು. ಅದರ ನಂತರ ಮಾಲೀಕರ ಆಟೋಮ್ಯಾಟಿಕ್ ಸಿಸ್ಟಮ್ ಏನು ಫಿಟ್ ಮಾಡಿದ್ದಾರೆ ಶರೀರದಲ್ಲಿ, ಅದು ಎಷ್ಟೊಂದು ಅದ್ಭುತವಾಗಿದೆ ಅಂದರೆ, ಹೇಗೆ ಫ್ಯಾಕ್ಟರಿ ಆರಂಭವಾಗುತ್ತದಲ್ಲ, ಅದರಲ್ಲಿ ಬಹಳಷ್ಟು ಪದಾರ್ಥಗಳು ತಯಾರಾಗುತ್ತವೆ. ಅದೇ ರೀತಿ ಒಳಗೆ ಊಟ ಮಾಡಿದ ನಂತರ ನಾವಂತೂ ಕುಣಿಯುತ್ತಾ ಕುಪ್ಪಳಿಸುತ್ತಾ ಅಲೆದಾಡುತ್ತೇವೆ. ಯಾರೋ ಮಾತುಗಳಲ್ಲಿ ತೊಡಗುತ್ತಾರೆ ಮತ್ತು ಮಾಲೀಕರ ಮಷಿನರಿ ಆಟೋಮ್ಯಾಟಿಕ್ ಸಿಸ್ಟಮ್ ಮಾಡಿದ್ದಾರೆ, ಅದನ್ನು ಜೀರ್ಣಿಸುತ್ತದೆ, ಬೇರೆ ಬೇರೆಯಾಗಿ ಅದರಿಂದ ಪದಾರ್ಥಗಳನ್ನು ತಯಾರಿಸುತ್ತದೆ. ರಕ್ತ, ಮಾಂಸ, ಎಲುಬು ಹಾಗೂ ಎಲ್ಲವನ್ನು ಅದರಿಂದ ತಯಾರಿಸಿ ಶರೀರವನ್ನು ಸ್ವಸ್ಥವಾಗಿಡುತ್ತದೆ. ಇದೆಲ್ಲವನ್ನು ಪರಮಾತ್ಮನ ಆಟೋಮ್ಯಾಟಿಕ್ ಶಕ್ತಿ ಮಾಡುತ್ತಿದೆ. ಮತ್ತು ಅವನನ್ನು ನಾವು ಮರೆತು ಇಡೀ ದಿನ ಸಡಗರದಿಂದ ಅಲೆದಾಡುತ್ತೇವೆ. ಇದು ನಮ್ಮ ಬಹಳ ದೊಡ್ಡ ತಪ್ಪಾಗಿದೆ. ಇದನ್ನು ನೆನಪಿಸಲಾಗುತ್ತದೆ. ಇದನ್ನೇ ಸತ್ಸಂಗವೆಂದು ಕರೆಯುತ್ತಾರೆ. ಗಿರಿವ್ ಅಸ್ಥಿ ಚಾಮರಗ್ ರೋಮ್ ಸಬ್. ಅಸ್ಥಿ, ಅಸ್ಥಿ ಅಂದ್ರೆ ಮೂಳೆಗಳು. ಚಾಮ್ ಮೇಲಿನ ಈ ಚರ್ಮ. ರಗ್ ಅಂದ್ರೆ ನರನಾಡಿ. ರೋಮ್ ಕೂದಲು, ಶರೀರದ ಕೂದಲು. ಈ ಕಿಸ್ನ ಕೀದ್ನ ಗೂದ್. ಗೂದ್ ಅಂದ್ರೆ ಮಾಂಸ.
ಉದರ ಬೀಚ ಪೋಷದ ಕಿಯಾಹ ಬೆನದನ ಮೀಕೆ ದೂಗರೆ. ತಾಯಿಯ ಹೊಟ್ಟೆಯಲ್ಲಿ ನಿಮ್ಮ ಪೋಷಣೆ ಮಾಡಿದ ಹಾಲಿಲ್ಲದೆ. ಈಗ ಆ ಮಾಲೀಕನ ರಚನೆಯನ್ನು ಲಕ್ಷ್ಯವಿಟ್ಟು ಗಮನಿಸಿದರೆ ಎಲ್ಲದರಲ್ಲಿ ಭಗವಂತನೇ ಕಾಣುವನು ನಿಮಗೆ. ನಿಮ್ಮ ಶ್ವಾಸವು ಅವರಿಂದಲೇ ಬರುತ್ತಿದೆ. ನಾವು ತಪ್ಪು ಮಾಡುತ್ತೇವೆ, ಅಜ್ಞಾನದ ಕಾರಣ ಭಗವಂತನನ್ನು ಮರೆತು ಅಸಂಬದ್ಧತೆಗಳಲ್ಲಿ ತೊಡಗಿರುತ್ತೇವೆ. ನೀವು ರಾತ್ರಿಯಲ್ಲಿ ಮಲಗುತ್ತೀರಿ, ಶ್ವಾಸ ಹೇಗೆ ನಡೆಯುತ್ತದೆ ನೀವು ಗೊತ್ತಿಲ್ಲ, ಎಲ್ಲೆಲ್ಲೇ ಅಲಿಯುತ್ತೀರಿ ಸ್ವಪ್ನದಲ್ಲಿ. ಆ ಮಾಲೀಕನು ಎಷ್ಟು ಸಮಯ ನಿರ್ಧರಿಸಿದ್ದಾರೋ ಇದು ತನ್ನಿಂತಾನೇ ನಡೆಯುತ್ತಿರುತ್ತದೆ. ನಿಮ್ಮ ಕೆಲಸವಾಗಿದೆ ಇಲ್ಲಿಂದ ಪಾರಾಗುವುದು, ಸತ್ಯ ಭಕ್ತಿಯನ್ನು ಮಾಡುವುದು. ಅದನ್ನು ನೀವು ಬಿಟ್ಟು ಬಿಟ್ಟಿದ್ದೀರಿ. ಉಳಿದ ಕೆಲಸವನ್ನೆಲ್ಲ ಪರಮಾತ್ಮ ಮಾಡುತ್ತಿದ್ದಾರೆ. गरीब तू ही सुतकार थी जब जब जाप बाहर आकर भरमिया बहुत कुठाए पात. ತಾಯಿಯ ಹೊಟ್ಟೆಯಲ್ಲಿ ಸಂಕಟದಲ್ಲಿದ್ದ ಮೇಲೆ ಕಾಲುಗಳು ಕೆಳಗೆ ತಲೆ ಜೋತಾಡುತ್ತಿತ್ತು. ಅಲ್ಲಿ ಮಾಲೀಕನನ್ನು ನೆನಪು ಮಾಡುತ್ತಿದ್ದ. ಏಕೆಂದರೆ ತಾಯಿಯ ಹೊಟ್ಟೆಯಲ್ಲಿ ಭೂತ ಭವಿಷ್ಯದ ಮತ್ತು ವರ್ತಮಾನದ ಬಗ್ಗೆ ಎಲ್ಲವೂ ನೆನಪಿರುತ್ತದೆ. ಬಹಳ ಪಶ್ಚಾತ್ತಾಪ ಪಡುತ್ತಾನೆ, ಒದ್ದಾಡುತ್ತಾನೆ, ತನ್ನ ಹಿಂದಿನ ಪಾಪಗಳನ್ನು ನೋಡಿ ಅಳುತ್ತಾನೆ ಮತ್ತು ಹೇಳುತ್ತಾನೆ, ಈ ಪ್ರಾಣಿ, ಹೇ ಮಾಲೀಕ, ಈ ಬಾರಿ ಹೊರಗೆ ತೆಗೆಯಿರಿ ನರಕದಿಂದ. ಮಾಲೀಕ, ಸಂತನನ್ನು ಹುಡುಕುತ್ತೇನೆ, ಸತ್ಯ ಭಕ್ತಿಯನ್ನು ಮಾಡುತ್ತೇನೆ, ನಿರ್ವಾಹಕ್ಕಾಗಿ ಕೆಲಸವನ್ನು ಮಾಡುತ್ತೇನೆ, ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ಮತ್ತು ಈ ಕಾಲನು ಎಷ್ಟೊಂದು ದುಷ್ಟನಾಗಿದ್ದಾನೆ, ಹೊರಬರುತ್ತಲೇ ಮರೆಯಿಸಿ ಬಿಡುತ್ತಾನೆ. ಕನಸಿನಲ್ಲಿಯೂ ಸಹ ನೆನಪಿರುವುದಿಲ್ಲ. ಭಗವಂತನು ಇದ್ದಾನೋ, ನಾವು ಮೊದಲು ಇದ್ದೇವೋ ಹಾಗೂ ಮುಂದೆಯೂ ಇರುತ್ತೇವೋ ಅಥವಾ ಇರುವುದಿಲ್ಲವೋ ಎಂದು, ಹಾಗೂ ನಾವು ಮೂಲ ಕಾರ್ಯ ಕೂಡ ಮಾಡಬೇಕಾಗಿದೆ ಎಂದು. ಆ ಕೆಲಸ ಕೂಡ ದಾತ ಬಂದು ಮಾಡಿಸುತ್ತಾರೆ. ಸತ್ಸಂಗದ ಮಾಧ್ಯಮದಿಂದ ಪ್ರೇರಣೆ ಮಾಡಿ ನಿಮಗೆ ಸತ್ಸಂಗವನ್ನು ಸಹ ಅವರೇ ಉಪಲಬ್ಧ ಮಾಡಿಸುತ್ತಾರೆ. ಸಂತರಿಂದಲೂ ಕೂಡ ಅವರೇ ಭೇಟಿ ಮಾಡಿಸುತ್ತಾರೆ. ಯಾವುದಾದರೊಂದು ಕಾರಣ ಮಾಡಿ. ಕಾಲನಂತೂ ನಿಮ್ಮನ್ನು ಗಾಣೆಯ ಎತ್ತಿನಂತೆ ಕಟ್ಟಿದ್ದಾನೆ. ಗಾಣೆಯ ಎತ್ತು ಮೊದಲು ಗಾಣ ನಡೆಯುತ್ತಿದ್ದು, ಅದರಲ್ಲಿ ಉದ್ದ ದಪ್ಪ ಕಟ್ಟಿಗೆ, ಅದನ್ನು ಪಾಟ್ ಎಂದು ಹೇಳುತ್ತಿದ್ದರು. ಕಟ್ಟಿಗೆಯದ್ದು ಸರಿಸುಮಾರು 20-25 ಫೂಟ್ ಉದ್ದ ಮತ್ತು 1.5 ಫೂಟ್ ದಪ್ಪ. ಒಂದು ಕಟ್ಟಿಗೆ ಅಂದರೆ ಯಾವುದೋ ಮರದ ಪೂರ್ಣ ಕಾಂಡವನ್ನೇ ಕತ್ತರಿಸಿಕೊಂಡು ಬರುತ್ತಿದ್ದರು. ಅದರಿಂದ ಪಾಟ್ ತಯಾರಿಸುತ್ತಿದ್ದರು. ಗಾಣ ತಿರುಗಿಸಲು ಒಂದು ಎತ್ತನ್ನು ಹೂಡಲಾಗುತ್ತಿತ್ತು. ಕಬ್ಬುಗಳನ್ನು ಹಿಂಡಲಂತೂ 2 ಎತ್ತುಗಳನ್ನು ಹೂಡುತ್ತಿದ್ದರು. ಗಾಣದಲ್ಲಿ ಒಂದೇ ಎತ್ತು ಹೂಡಲಾಗುತ್ತಿತ್ತು. ಆದ್ದರಿಂದ ಆ ಗಾಣದ ಎತ್ತನ್ನು ಗಾಣದಲ್ಲಿ ಹೂಡಿ ಅದಕ್ಕೆ ಹಗ್ಗವನ್ನು ಕಟ್ಟಲಾಗುತ್ತಿತ್ತು. ಆ ಪಾಟ್ಗೆ ಆ ಎತ್ತು ಹೊರಗೆ ಬರುತ್ತಿರಲಿಲ್ಲ ಹಾಗೂ ಒಳಗೂ ಬರುತ್ತಿರಲಿಲ್ಲ. ಅದನ್ನು ಹೀಗೆ ಬಿಗಿಯಾಗಿ ಕಟ್ಟಲಾಗುತ್ತಿತ್ತು. ಅದು ಆ ಚಕ್ರದಲ್ಲಿ ತಿರುಗುತ್ತಿತ್ತು. ಚಕ್ರ ಅದರ 4 ಕಡೆ. ಅದಕ್ಕೆ ಅದರಿಂದ ಹೊರಬರಲಾಗುತ್ತಿರಲಿಲ್ಲ. ಆದ್ದರಿಂದ ಮಕ್ಕಳೇ, ತಾಯಿಯ ಹೊಟ್ಟೆಯಲ್ಲಂತೂ ನೀನು ನೆನಪು ಮಾಡುತ್ತಿದ್ದೆ ಆ ಪರಮಪಿತನನ್ನು ಮತ್ತು ಹೊರಬರುತ್ತಲೇ ಮರೆತು ಬಿಟ್ಟೆ. ಈಗ ನಿಮಗೆ ಸಂತನ ಶರಣದಲ್ಲಿ ಮತ್ತು ಸತ್ಸಂಗದಲ್ಲಿ ಕೂಡ ಮಾಲೀಕರೇ ತರುತ್ತಾರೆ ಸ್ವತಃ. ಗರೀಬ್ ದಾಸರು ಹೇಳಿದ್ದಾರೆ, ಕಬೀರ್ ಸಾಹೇಬರು ತಿಳಿಸಿದ್ದಾರೆ, ಮೇರಿ ಶರಣ ತಾಕಾ ದಾಸ್ और गेल गेल लाग्या ಆಕಾಶ. ಆದ್ದರಿಂದ ಮಕ್ಕಳೇ, ಇನ್ನು ನಿಮ್ಮನ್ನು ಶರಣದಲ್ಲಿ ತೆಗೆದುಕೊಂಡಿದ್ದಾರಲ್ಲ ತಾತ, ನಿಮ್ಮದ್ಯಾವ ಉದ್ದೇಶವೇ ಇರಲಿಲ್ಲ. ನಿಮ್ಮ ಇದ್ಯಾವುದೇ ಇದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಇಂತಹದ್ದು ಭಕ್ತಿ ಇದೆ, ಇಂತಹದ್ದು ಸಹ ಜ್ಞಾನವಿದೆ ಮತ್ತು ಭಗವಂತ ಹೀಗಿದ್ದಾನೆಂದು. ಇದೆಲ್ಲ ಕಾರ್ಯವನ್ನು ದಾತನು ಮಾಡಿದ್ದಾರೆ ನಿಮಗಾಗಿ. ಹಾಗಾಗಿ ಆ ಮಾಲೀಕನನ್ನು ಬಿಟ್ಟು ನಾವು ಸಾಂಸಾರಿಕ ವ್ಯಕ್ತಿಗಳಿಗೆ ಸಂಸಾರದ ಸಂಬಂಧಕ್ಕೆ ಮಹತ್ವವನ್ನು ನೀಡುತ್ತೇವೆ ಎಂದಾದರೆ ಅದು ನಮ್ಮ ತಪ್ಪಾಗಿದೆ. ಇದನ್ನು ಹೇಳುತ್ತಿಲ್ಲ ಸಾಂಸಾರಿಕ ಸಂಬಂಧವನ್ನು ನಿಭಾಯಿಸಬೇಡಿ, ಸರಿಯಾಗಿ ವ್ಯವಹಾರ ಮಾಡಬೇಡಿ ಎಂದು. ಭಕ್ತನು ಅವನಾಗಿರುತ್ತಾನೆ ಯಾರು ಎಲ್ಲರೊಂದಿಗೆ ಒಳ್ಳೆಯ ವ್ಯವಹಾರ ಮಾಡುತ್ತಾನೆ ಮತ್ತು ಎಲ್ಲರನ್ನು ಮಾಲೀಕರ ಮಕ್ಕಳೆಂದು ನಂಬಿ ಸಾಂಸಾರಿಕ ಸಂಸ್ಕಾರ ಎಷ್ಟು ನಿಭಾಯಿಸಲು ಸಾಧ್ಯವಿದೆ ಅವುಗಳನ್ನು ಅವಶ್ಯವಾಗಿ ನಿಭಾಯಿಸಿ. ಸಂಬಂಧಿಕರಿಗೆ, ಚಿಕ್ಕಪ್ಪ ದೊಡ್ಡಪ್ಪ ಮಾವ, ಚಿಕ್ಕಮ್ಮ ದೊಡ್ಡಮ್ಮರಿಗೆ ಎಲ್ಲರಿಗೂ ಪ್ರೀತಿ ನೀಡಿ, ಗೌರವ ಕೊಡಿ.
ಇಲ್ಲದಿದ್ದರೆ ನಿಮ್ಮ ಅಂತಃಕರಣ ಹಾಳಾಗಿ ಬಿಡುತ್ತದೆ. ರಾಗ ದ್ವೇಷ ಇಟ್ಟುಕೊಂಡರೆ, ದೊಡ್ಡವರು ಚಿಕ್ಕವರೆಂದು ತಿಳಿದರೆ. ಮಕ್ಕಳೇ, ಇದೆಲ್ಲ ಕೆಲಸವನ್ನು ಪರಮಾತ್ಮ ಮಾಡಿದರು. ಮತ್ತು ಎಷ್ಟೆಲ್ಲ ಈ ಲೀಲೆಗಳನ್ನು ನಾವು ಕೇಳುತ್ತಿದ್ದೆವು. ಈಗ ನಿಮಗೆ ನಿಧಾನವಾಗಿ ವಿಶ್ವಾಸವಾಗುತ್ತದೆ. ಪರಮಾತ್ಮನ ಹೊರತು, ಕಬೀರ್ ಸಾಹೇಬರ ಹೊರತು ಯಾರಿಂದಲೂ ಏನೂ ಆಗಲಿಲ್ಲ. ಹೇಗೆಂದರೆ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸಿದರು, ಅದು ಕೂಡ ದಾತನೇ. ಹಾಗೂ ಮಕ್ಕಳೇ, ಬಹಳಷ್ಟು ಲೀಲೆಗಳಿವೆ. ನಿಮಗೆ ಕ್ಲಿಯರ್ ಸಹ ಮಾಡಿದ್ದೇನೆ. ಜಗನ್ನಾಥನ ಮಂದಿರವನ್ನು ಮಾಡಿಸಿದ್ದು ಕೂಡ ದಾತನೇ. ಕೆಲವನ್ನಂತೂ ಎಲ್ಲವೂ ಅವರೇ ಮಾಡಿದ್ದಾರೆ, ಒಮ್ಮೆ ಗುಪ್ತ ರೂಪದಲ್ಲಿ, ಒಮ್ಮೆ ಪ್ರಕಟರಾಗಿ. ಆದರೆ ನೀವು ಅವನನ್ನು ಬಿಟ್ಟು ಅನ್ಯ ಉಪಾಸನೆಯಲ್ಲಿ ತೊಡಗಿದ್ದೀರಿ. ಅದರಿಂದ ನಮಗೇನೂ ದೊರೆಯಲಿಲ್ಲ, ಯಾವ ಲಾಭವಾಗಲಿಲ್ಲ. ಈಗ ನಿಮಗೆ ಭಗವಂತನ ಸತ್ಯ ಮಾರ್ಗ ಮತ್ತು ಸತ್ಯ ಭಕ್ತಿ ಮತ್ತು ಪರಮಾತ್ಮನ ಗುರುತಾಯಿತು. ಗ್ರೀವಿತ್ತು ಹಿ ತುತ್ಕಾರ ಥಿ ಪರರಂಕಾರ ಧುನಿ ಧ್ಯಾನ ಜಿನೆಯೋ ಸಾಜ ಬನಾಯಿಯಾ ಜಾಪೂಲೆ ಪೆಚಾಲ್. ಅಂದ್ರೆ ಅವನನ್ನು ಗುರುತಿಸು. ವಾಸ್ತವದಲ್ಲಿ ಭಗವಂತ ಯಾರಾಗಿದ್ದಾರೆಂದು ನಾವು 2 ಇಟ್ಟಂಗಿಗಳನ್ನು ಇಟ್ಟಿದ್ದಾರೆ, ಅದನ್ನು ಭಗವಂತರೆಂದು ನಂಬಿಕೊಂಡೆವು. ಭೈರವ ಭೂತರನ್ನು ಭಗವಂತರೆಂದು ನಂಬಿಕೊಂಡೆವು. ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಭಗವಂತರೆಂದು ನಂಬಿಕೊಂಡೆವು. ಜಗತ್ ಕಾ ಪೇಕ್ಷ ಮಕ್ಕಳೇ, गिरी किस माटी के मैल में लगन बया के लोग कर साहिब की बंदगी वो साई कौन हो. ಅಂದ್ರೆ ಈ ಮಣ್ಣಿನ ಅರಮನೆಯಲ್ಲಿ, ಈ ಮನುಷ್ಯ ಶರೀರದಲ್ಲಿ ಏಕೆ ತಲ್ಲೀನನಾಗಿ ಅಲಿಯುತ್ತಿರುವೆ ಮೂರ್ಖನೇ? ಈ ಶರೀರ ಬಿಡುತ್ತಲೇ ಮಣ್ಣಿನ ರಾಶಿಯಾಗಿದೆ. ಗಿರಿಪೋಜೂದ್ ಹೊಂದೆ ಮುಖ ಜತ್ಪೇತ ಪರರಂಕಾರ ದುನಿದೀರೆ जाता लिव को याद कर ये नहीं गया शरीर. गिरिव औजूद फौंदे मुख जब पे था जोन में जिंद जहान बाहर मूल गवाइया उज्जत है पाषाण. ತಾಯಿಯ ಗರ್ಭದಲ್ಲಂತೂ ನೀನು ಭಗವಂತ ಭಗವಂತ ಎನ್ನುತ್ತಿದ್ದೆ, ಬೇರೆ ಯಾರೂ ಇರಲಿಲ್ಲ. ಹೊರಗೆ ಬಂದು ಭ್ರಮೆಗೊಂಡೆ. ಭ್ರಮಿತ ಗುರುಗಳಿಂದ ದೀಕ್ಷೆಯನ್ನು ಪಡೆದೆ. ಈಗ ಕಲ್ಲುಗಳನ್ನು ಪೂಜಿಸುತ್ತಾ ಅಲೆಯುತ್ತಿರುವೆ ಭಗವಂತನನ್ನು ಬಿಟ್ಟು. ಇಂಗ್ರೀವ್ ಜಠರಗಿಮಿ ಶೇರಾಖಿಯ ನ ಸಾಯಿ ಗುಣಬುರುಡೆ ಓ ಸಾಹೇಬ್ ದರ್ಹಾಲ್ ಹೇ ಕ್ರೋಬೋವತ್ ಹೇ ಸೂಲ್. ಯಾವ ಮಾಲೀಕನು ಅಂತ ಸಂಕಟದಲ್ಲಿ ತಾಯಿಯ ಗರ್ಭದಲ್ಲಿ ನಿನ್ನ ರಕ್ಷಣೆ ಮಾಡಿದನು, ಇಂದೂ ಸಹ ಅವನು ಉಪಸ್ಥಿತನಾಗಿದ್ದಾನೆ. ಈಗ ತಪ್ಪಾದ ಸಾಧನೆಗಳನ್ನು ಮಾಡಿ ಪಾಪಗಳನ್ನು ಸಂಗ್ರಹಿಸಿಕೊಂಡು ಏಕೆ ಮುಳ್ಳು ಬಿತ್ತುತ್ತಿರುವೆ ನಿನ್ನ ಭವಿಷ್ಯದಲ್ಲಿ? ಗಿರಿವ್ ಆದ ಗಡಿ ಕಿ ಆದ ಗಡಿ ಆದ ಗಡಿ ಕಿ ಆದ ಸಂತೋಷತಿ ಗೋಷ್ಠಿ ಗೋಕಿ ಹೇಳುತ್ತಾರೆ, ಯಾರೇ ಭಕ್ತ ಸಂತರಿಂದ 10 ನಿಮಿಷವೂ ಕೂಡ ಮಾತನಾಡಿದರೆ, ಕೇವಲ 10 ನಿಮಿಷ, ಆದ್ಯ ಗಿಡಿಗೆ ಆದ್ಯ ಗಿಡಿ ಆದ್ಯಕ್ಕೆ ಪುಲ್ಹಾದ್ 24 ನಿಮಿಷದ್ದು 1 ಗಡಿ ಆಗಿರುತ್ತದೆ. 12 ನಿಮಿಷದ್ದು ಅರ್ಧ ಗಡಿ, 12ರ ಅರ್ಧ 6, ಅಂದರೆ 6 ನಿಮಿಷವೂ ಸಹ ಸಂತರಿಂದ, ಪೂರ್ಣ ಸಂತನಿಂದ ಅಲ್ಪ ಸ್ವಲ್ಪವೂ ಚರ್ಚೆಯಾದರೂ ಆತ್ಮದಲ್ಲಿ ಮನೆ ಮಾಡಿಕೊಳ್ಳುತ್ತದೆ ಆ ಮಾತು. ಏಕೆಂದರೆ ಪೂರ್ಣ ಸಂತರ ತತ್ವಜ್ಞಾನದ ಮಾತುಗಳು ಆತ್ಮಕ್ಕೆ ತಕ್ಷಣ ಎಳೆಯುತ್ತವೆ, ಸೆಳೆಯುತ್ತವೆ ಆಯಸ್ಕಾಂತದಂತೆ. गिरिव आद गड़ी की आद गड़ी आद गड़ी की आद साधो से ती गोष्ठी जो कि जसोला. गिरिव पाव गड़ी तो याद कर निम्मा नासने को सतबुर हेला देत विषय सूर न बो. गिरिव अल्लाह अलख को याद कर कदर को कुर्बान साई शद्दी लोड कर इव रत्या कहाँ जिहान. ಹೇ ನಿಷ್ಪ್ರಯೋಜಕನೇ, ಪರಮಾತ್ಮನನ್ನು ಬಿಟ್ಟು ಈ ಬೇರೆ ಯಾರಲ್ಲಿ ಆಸ್ತಿಯನ್ನು ಇಟ್ಟುಕೊಂಡೆ ನೀನು? ಗಿರಿಸುವ ಸಂಬಲ್ ಸೇಯ ऐसी नर यादें जम के कर तो ले जाएंगे मुख में देख रखे रे.
ಅಂದರೆ ನೀವು ಈ ಸಂಸಾರವನ್ನು, ನಿಮ್ಮ ಪರಿವಾರವನ್ನು ಮತ್ತು ಈ ಶರೀರವನ್ನೇ ಎಲ್ಲವೆಂದು ತಿಳಿದುಕೊಂಡೆ. ಇದು ನಿನ್ನ ದೊಡ್ಡ ತಪ್ಪಾಗಿದೆ. ಅಂತ್ಯ ಸಮಯದಲ್ಲಿ ನೀನು ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಭಕ್ತಿಯನ್ನು ಮಾಡಿ ನಂತರ ಎಲ್ಲವನ್ನು ಮಾಡಿ ಶರೀರವನ್ನು ಸಂಭಾಳಿಸಿ ಇಟ್ಟುಕೊಳ್ಳಿ. ಮಕ್ಕಳಿಗೂ ಪ್ರೀತಿ ಮಾಡಿ, ಚೆನ್ನಾಗಿ ತಿನಿಸಿ ಕುಡಿಸಿ ಓದಿಸಿ ಪ್ರೀತಿ ನೀಡಿ ಇವರಿಗೆ. ಆದರೆ ಇದೇ ಕೆಲಸದಲ್ಲಿ ತೊಡಗಿ ಭಕ್ತಿಯನ್ನು ಮಾಡದಿದ್ದರೆ ಅಂತ್ಯದಲ್ಲಿ ದುರ್ಗತಿಯಾಗುತ್ತದೆ. ಹೇಗೆಂದರೆ ಗಿಳಿಯು ಒಂದು ಬುರುಗದ ಮರದ ಮೇಲೆ ಆಸೆಯನ್ನಿಟ್ಟು ಕುಳಿತುಕೊಳ್ಳುತ್ತದೆ. ಇದು ದೊಡ್ಡದಾಗುತ್ತದೆ, ಇದು ಹಣ್ಣುಗಳನ್ನು ಬಿಡುತ್ತದೆ, ನಂತರ ತಿನ್ನುತ್ತಿರುವೆ. ಅದು ನಿಧಾನವಾಗಿ ದೊಡ್ಡದಾಗುತ್ತದೆ. 5-10 ವರ್ಷಗಳಲ್ಲಿ ಹಣ್ಣುಗಳನ್ನು ಬಿಡುತ್ತದೆ. ಅದ್ಭುತ, ಬಹಳ ಸುಂದರವಾಗಿ ಕಾಣುತ್ತವೆ. ಆದರೆ ಅದರಲ್ಲಿ ಖಾದ್ಯ ಪದಾರ್ಥವಿರುವುದಿಲ್ಲ. ಅದರಲ್ಲಿ ಹತ್ತಿ ಇರುತ್ತದೆ ಮತ್ತು ಗಿಳಿಯು ಅದಕ್ಕೆ ಕುಟುಕುತ್ತದೆ ತಿನ್ನುವುದಕ್ಕಾಗಿ. ಅದರ ಕೊತ್ತಿನಲ್ಲಿ ಹತ್ತಿ ಸಿಲುಕಿಕೊಳ್ಳುತ್ತದೆ. ನಂತರ ಅಳುತ್ತದೆ, ಓಹೋ, ಇದಂತೂ ತಿನ್ನುವ ಫಲ ಇರಲಿಲ್ಲ, ನನ್ನ ಜೊತೆ ಮೋಸವಾಯಿತು. ಅದೇ ಪ್ರಕಾರ ಈ ಸಂಸಾರ ಮತ್ತು ಈ ಶರೀರ ನಿನ್ನದು, ನಿಮ್ಮ ಪರಿವಾರ. ಭಕ್ತಿ ಮಾಡದಿದ್ದರೆ ಏನೇನೂ ಸಿಗುವುದಿಲ್ಲ. ಹೀಗೆ ಅಳುತ್ತಾ ಹೋಗುವೆ. ಗಿರಿಂ ಶುವ ಸಿಂಬಲ್ ಸೇಯ ಎಸಿ ಮರ್ಯಾದೆ ಜಂಕಿಂಗ್ ಕರ್ತು ಇಲ್ಲೇ ಜಾಯಂಗೆ ಮುಖವರ್ಗೆ ಕಕ್ಷೆ. ಅಂತಿಮ ಸಮಯದಲ್ಲಿ ನಿನ್ನನ್ನು ಯಮನ ದೂತರು ಹಿಡಿದುಕೊಂಡು ಎಳೆಯುತ್ತಾ ಕರೆದೊಯ್ಯುತ್ತಾರೆ. गिरीब आदि समय चेता नहीं, अंत समय अधिकार, मध्य समय माया रत्ता पकड़ लिया गवान. ಬಾಲ್ಯದಿಂದ ಯೌವನದ ತನಕ ವಿಶೇಷ ಜ್ಞಾನವಿರುವುದಿಲ್ಲ ಮತ್ತು ಮಧ್ಯದ ಸಮಯದಲ್ಲಿ ಯೌವನದಲ್ಲಿ ಕೇವಲ ಹಣ ಸಂಗ್ರಹಿಸುವ ಒಂದು ಗುಂಗು ಇತ್ತು. ಅಂತ್ಯ ಸಮಯದಲ್ಲಂತೂ ಭಕ್ತಿ ಮಾಡತೊಡಗುವೆ. ಶರೀರ ಕೆಲಸ ಮಾಡುವುದಿಲ್ಲ, ತಲೆಯು ಕೆಲಸ ಮಾಡುವುದಿಲ್ಲ. ಹೇ ಪೆದ್ದನೆ, ಈಗ ಯಮನ ದೂತರು ಎಳೆದೊಯ್ಯುತ್ತಾರೆ. ಮಕ್ಕಳೇ, ಈ ಕಾಲನು ನಿಮ್ಮ ಜೊತೆ ಎಷ್ಟು ಭಯಂಕರ ಮೋಸ ಮಾಡಿದ್ದಾನೆ ಅಂದರೆ ನೀವು ಯೋಚಿಸಲು ಸಾಧ್ಯವಿಲ್ಲ. ನಿಮಗಂತೂ 7 ಜನ್ಮವೇನು, ಲಕ್ಷಾಂತರ ಜನ್ಮದಲ್ಲಿಯೂ ತಿಳಿಯುವುದಿಲ್ಲ ಈ ವ್ಯವಸ್ಥೆ ಹೇಗಿದೆ ಎಂದು. ಕಾಲನದ್ದು ಜಬರ್ದಸ್ತ್. ಬ್ರಹ್ಮ ವಿಷ್ಣು ಮಹೇಶರಿಗೂ ತಿಳಿದು ಬಂದಿಲ್ಲ, ನಿಮಗೆ ಹೇಗೆ ತಿಳಿಯುವುದು? ನಿಮಗೆ ಈಗ ತಿಳಿದು ಬರುತ್ತದೆ ಇದೇನೆಂದು. ಈಗ ಪರಮಾತ್ಮನ ನಿರ್ಧಾರಿತ ಸಮಯವಾಗಿದೆ. ಆ ನಿಶ್ಚಿತ ಸಮಯ ಬಂದು ಬಿಟ್ಟಿದೆ. ಇದರಲ್ಲಿ ಎಲ್ಲ ಕೆಲಸಗಳನ್ನು ಸೆಕೆಂಡ್ ನಂಬರ್ ಮೇಲೆ ಮತ್ತು ದಾತನ ಕೆಲಸ ಅಂದರೆ ಸತ್ಸಂಗವನ್ನು ಕೇಳಿ ಭಕ್ತಿಯನ್ನು ಮಾಡಿ 1 ನಂಬರ್ ಮೇಲೆ ತನ್ನಿ. ಹಾಗೂ ನಂತರ ನೋಡಿ, ಆವಾಗ ನೋಡಿ ನಿಮ್ಮ ಮನೆಯಲ್ಲಿ ಸುಖ, ನಿಮ್ಮ ಮನೆಯಲ್ಲಿ ಸಮೃದ್ಧಿ, ಸಾಂಸಾರಿಕ ಸುಖ ಬೇರೆಯವರಿಗಿಂತ ವಿಶೇಷವಾಗಿ ನೀಡುವರು. ನಿಮಗೆ ಆ ಮೋಕ್ಷವನ್ನು ನೀಡುವರು, ಯಾವುದು ಬ್ರಹ್ಮ ವಿಷ್ಣು ಮಹೇಶರಿಗೂ ಪ್ರಾಪ್ತವಾಗಿಲ್ಲ. ದಾಸನೇನು ಮಾತುಗಳನ್ನು ಹೇಳುತ್ತಿದ್ದಾನೆ, ಇದು ಹೊಗಳು ಭಟ್ಟನ ಮಾತಲ್ಲ, ಇದು ಪರಮಾತ್ಮ ಕಬೀರರು ತಿಳಿಸಿದ ಮಾತುಗಳು ಮತ್ತು ಅವರ ಪ್ರತ್ಯಕ್ಷ ದೃಷ್ಟ ಐ ವಿಟ್ನೆಸ್ ಆಗಿರುವ ಸಂತರು ಹೇಳಿದ ಮಾತುಗಳಾಗಿವೆ. ನೀವು ಬಾಲಕರಾಗಿದ್ದೀರಿ, ಕಾಲನಿಂದ ಪ್ರೇರಿತರಾಗಿದ್ದೀರಿ. ನಿಮ್ಮ ಮೇಲೆ ಕಾಲನ ಪ್ರಭಾವ ಅತ್ಯಧಿಕವಿದೆ. ನೀವು ಇದರ ಮೇಲೆ ಅಷ್ಟೊಂದು ವಿಶ್ವಾಸ ಅಂದರೆ ನಾವು ಬಯಸುವಷ್ಟು ಮಾಡುತ್ತಿಲ್ಲ. ಆದರೆ ತೊಡಗಿಕೊಂಡಿರಿ, ಈ ಜ್ಞಾನವನ್ನು ಕೇಳುತ್ತಲಿರಿ. ತನ್ನಿಂದ ತಾನೇ ಆತ್ಮವು ಇಷ್ಟೊಂದು ದೃಢವಾಗುತ್ತದೆ. ಏನು ಈ ಜ್ಞಾನವಿದೆ, ಇದು ಸತ್ಯ ಮತ್ತು ಉಳಿದೆಲ್ಲವೂ ವ್ಯರ್ಥವಾಗಿದೆ. ಹೇಗೆಂದರೆ ನಿಮಗೆ ದಾಸನು ಹೇಳುತ್ತಿರುತ್ತಾನೆ, ಸ್ಕೂಲಿಗೆ ಮಕ್ಕಳು ಹೋಗುತ್ತಾರೆ, ಅಧ್ಯಾಪಕನು ಅವರಿಗೆ ಪ್ರತಿದಿನ ಓದಿಸುತ್ತಾನೆ ಮತ್ತು ಎಚ್ಚರಿಸುತ್ತಾನೆ, ಸಾವಧಾನ ಮಾಡುತ್ತಾನೆ, ಲಕ್ಷ್ಯವಿಟ್ಟು ಕೇಳಿ, ಕುಳಿತುಕೊಳ್ಳಿ ಲೈನಲ್ಲಿ, ಆ ಕಡೆ ಏಕೆ ನೋಡುತ್ತಿದ್ದೀರಿ. ಅದಕ್ಕೆ ಅವರು ಜಾಗೃತರಾಗುತ್ತಾರೆ. ನಂತರ ಅವರಿಗೆ ಶಿಕ್ಷಣ ನೀಡುತ್ತಾನೆ. ಹಾಗೂ ಅವರು ಇಡೀ ವರ್ಷ ಕೇಳುತ್ತಾ ಕೇಳುತ್ತಾ ನಿರಂತರ 15-16 ವರ್ಷ ಕೇಳುತ್ತಾರೆ. ನಂತರ ಅವರು ಪರ್ಫೆಕ್ಟ್ ಆಗುತ್ತಾರೆ. ಆ ಲೆಕ್ಚರನ್ನ ಕ್ಲಾಸಿನ ನಂತರ ಶಿಕ್ಷಣದಿಂದ, ಗುರುಗಳಿಂದ ಅಂದರೆ ಶಿಕ್ಷಕನಿಂದ ಜ್ಞಾನವನ್ನು ಕೇಳಿದ ನಂತರ ಉಳಿದೆಲ್ಲ ಕೆಲಸಗಳನ್ನು ಮಾಡುತ್ತಾರೆ. ಮಕ್ಕಳು ಆಡುತ್ತಾರೆ ಕೂಡ. ಹೊಲಮನೆಯ ಕೆಲಸವನ್ನು ತಂದೆ ತಾಯಿಯರ ಜೊತೆ ಕೈ ಜೋಡಿಸುತ್ತಾರೆ ಮಗ ಮಗಳೆಲ್ಲರೂ. ಆದರೆ ಏನನ್ನು ಶಿಕ್ಷಕರಿಂದ ಕೇಳಿ ಬಂದಿದ್ದರೂ ಅದನ್ನು ಮರೆಯುವುದಿಲ್ಲ. ಅದರದ್ದು ಬೇರೆಯದೇ ಪ್ರಭಾವವಿರುತ್ತದೆ. ಅದೇ ಪ್ರಕಾರ ನೀವು ಈ ಸತ್ಸಂಗವನ್ನು, ಈ ಜ್ಞಾನವನ್ನು ಮತ್ತು ಈ ಪರಮಾತ್ಮನ ಮರ್ಯಾದೆಯಲ್ಲಿ ಸಾಗುತ್ತಾ ಇರಿ. ಹೃದಯದಲ್ಲಿ ದೃಢವಾಗಿ ಮನೆ ಮಾಡಿಕೊಳ್ಳುತ್ತದೆ ಇದು ಮತ್ತು ನಿಮಗೆ ಇದರ ಹೊರತು ಬೇರೇನೂ ಕಾಣುವುದಿಲ್ಲ. ಬೇರೆಯದೆಲ್ಲ ನಿಮಗೆ ಸಂಪೂರ್ಣವಾಗಿ ನಕಲಿ ಕಾಣುವುದು. ಪೂರ್ತಿ ನಕಲಿ, ಪೂರ್ತಿ ಮೋಸ. ದೃಷ್ಟಿ ಬಳಸೋ ಧೋಖಾರೆ
खंड पेंड बरमंड चलेंगे फिर नई रसी लुकारी फिर नई रसी लुकारी. ಗರೀಬ್ ದಾಸರು ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಈ ವಾಣಿಗಳನ್ನು ಬರೆಸುತ್ತಿದ್ದರು. ಹೇಗೆಂದರೆ ಲಕ್ಷಾಂತರ ಜನರು ಕೇಳುತ್ತಿರುವಂತೆ ಅವರ ವಿಚಾರಗಳನ್ನು. ಅವರಿಗೆ ಗೊತ್ತಿತ್ತು ಒಂದು ದಿನ ಬರುತ್ತದೆ ಪರಮಾತ್ಮನ ಲಕ್ಷಾಂತರ ಮಕ್ಕಳು ಸಹ ಕೇಳುತ್ತಾರೆಂದು. ಮಹಾಪುರುಷರ ಯಾವುದೇ ಪ್ರಯತ್ನ ನಿಷ್ಪ್ರಯೋಜಕವಾಗಿರುವುದಿಲ್ಲ. 300 ವರ್ಷಗಳ ಮೊದಲು ಯಾರು ತಿಳಿದಿರಲಿಲ್ಲ ಕೂಡ ಈ ಭಕ್ತಿಯನ್ನು ಮತ್ತು ಈ ಗ್ರಂಥವನ್ನು ಯಾರು ಇಷ್ಟಪಡುತ್ತಿರಲಿಲ್ಲ. ಅನಕ್ಷರಸ್ಥನ ವಾಣಿ ಎಂದು ಹೇಳುತ್ತಿದ್ದರು. ಅದು ಗೊತ್ತಿತ್ತು ಅವರಿಗೆ. ಒಂದು ದಿನ ಬರುತ್ತದೆ ಪರಮಾತ್ಮನ ಮಕ್ಕಳಿಗೆ ತಿಳಿಸಲಾಗುತ್ತದೆ. ಅವರ ಕಣ್ಣು ತೆರೆಯುತ್ತವೆ ಮತ್ತು ಅಳುತ್ತಾರೆ, ಹಂಬಲಿಸುತ್ತಾರೆ ಆ ಮಾಲೀಕನಿಗಾಗಿ. ಎಲ್ಲವೂ ಮೋಸವಾಗಿದೆ. ಮೊದಲು ಈ ಶರೀರವೇ ಮೋಸವಾಗಿದೆ. ಮೃತ್ಯುವಿನ ನಂತರ 2 ಮುಷ್ಟಿ ಬೂದಿಯಾಗುತ್ತದೆ. ಇದೇನು ಮೋಸ ಅಲ್ವೇ? ಹಾಗೂ ಇದು ಎಷ್ಟು ಒಳ್ಳೆಯದು, ಎಷ್ಟೊಂದು ಪ್ರಿಯ ಅನಿಸುತ್ತದೆ. ಪ್ರಿಯ ಇದಕ್ಕಾಗಿ ಅನಿಸಬೇಕು, ಇದರಿಂದ ಭಕ್ತಿ ಮಾಡಬಹುದು ಅಷ್ಟೇ, ನಥಿಂಗ್ ಎಲ್ಸ್. ಉಳಿದಂತೆ ಕೆಲಸವನ್ನಂತೂ ಮಾಡಲೇಬೇಕಾಗುತ್ತದೆ. ಹೊಟ್ಟೆ ತುಂಬದಿದ್ದರೆ ಹೇಗೆ ನಡೆಯುತ್ತದೆ? ಜೀವನ ಸಾಗಬೇಕು ಮತ್ತು ನಿರ್ವಾಹವನ್ನು ಸಹ ಮಾಡಬೇಕು. ಆದರೆ ಈ ಮಾಲೀಕನನ್ನು ಮರೆಯಬೇಡಿ. ದೃಷ್ಟಿ ಪಡಸೋ ಧೋಖಾರಿ ಖಂಡ ಪೆಂಡ ಬರ್ಮಂಡ ಚಲೆಂಗೆ फिर नई रसी लुकारी. ಥಿರ್ ಸ್ಥಾಯಿ, ಇಲ್ಲಿ ಇರುವುದಿಲ್ಲ ಯಾರು, ಎಲ್ಲವೂ ನಷ್ಟವಾಗುತ್ತವೆ. ಬ್ರಹ್ಮಾಂಡಗಳು ಸಹ 21 ಬ್ರಹ್ಮಾಂಡಗಳಲ್ಲಿ ಬೆಂಕಿ ಹತ್ತುತ್ತದೆ ಇಲ್ಲಿ. ಥಿರ್ ನೈ ರಸಿ ಲುಕಾರಿ. ತಿಳಿದುಕೊಳ್ಳಿ, ಕಣ್ಣುಗಳನ್ನು ತೆರೆಯಿರಿ. ಮಕ್ಕಳೇ, ಏಕೆ ನಾಶ ಮಾಡಿಸಿಕೊಳ್ಳುತ್ತಿದ್ದೀರಿ? ಮಾಲೀಕರ ಶರಣದಲ್ಲಿ ಬಿದ್ದಿರಿ. ತಲೆ ತಗ್ಗಿಸಿ ಬೇಡಿಕೊಳ್ಳಿ ಹಗಲು ರಾತ್ರಿ. ಅಷ್ಟೊಂದು ಹಂಬಲ ಇಟ್ಟುಕೊಳ್ಳಿ. ದೃಷ್ಟಿ ಪಡಸೋ ಧೋಖಾರಿ ಖಂಡ ಪೆಂಡ, ಈ ಪಿಂಡ ಶರೀರ, ಖಂಡ ಪೆಂಡ ಬರಮಂಡ ಚಲೇ ಫಿರ್ ನೈ ರಸಿ ಲುಕಾರಿ ಫಿರ್ ನೈ ರಸಿ ಲುಕಾರಿ. ರಜಗುಣ ಧರ್ಮ ತಮ ಗುಣ ಸಂಕರ सतगुण विष्णु कहावरे चौथे पद का भेद नियारा बिरला साधु पावे. ಮಾರ್ಕಂಡೇಯ ಪುರಾಣದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಈ ಕಾಲನ ಅಂದ್ರೆ ಬ್ರಹ್ಮನ 3 ಪ್ರಧಾನ ಶಕ್ತಿಗಳಿವೆ. ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮೋಗುಣ ಶಿವ. ಇವರೇ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಇವರೇ 3 ಗುಣಗಳಾಗಿದ್ದಾರೆ. ಇವರೇ 3 ದೇವತೆಗಳಾಗಿದ್ದಾರೆ. ಈಗ ಮಕ್ಕಳೇ, ಈ ಸೂಕ್ಷ್ಮ ವೇದದಲ್ಲಿ ಗರೀಬ್ ದಾಸರು ಮೊದಲೇ ಕ್ಲಿಯರ್ ಮಾಡಿಟ್ಟಿದ್ದಾರೆ. ರಜಗುಣ ಧರ್ಮ ತಮ ಗುಣ ಸಂಕರ ಸದ್ಗುಣ ವಿಷ್ಣು ಕಹಾವರೆ ಚೌಥೆ ಪದ ಕಾ ವೇದ ನಿಯಾರ ಕೊಯ್ ಬಿರಲ ಸಾಧು ಪಾವೆ. 4ನೆಯವನು ಇವರ ತಂದೆ. ಇವರಿಗೂ ಸಹ ಗೊತ್ತಿಲ್ಲ ಇವರ ತಂದೆಯ ಬಗ್ಗೆ ಇಂದಿನ ತನಕ ಭ್ರಮೆಯಲ್ಲಿದ್ದಾರೆ. ಈ ದುರ್ಗೆಯು ಸತ್ಯವನ್ನು ಹೇಳುವುದಿಲ್ಲ ಇವರಿಗೆ, ಕಾಲನ ಭಯದಿಂದ. ಹಾಗೂ 5ನೆಯವರು ಯಾರಾಗಿದ್ದಾರೆ? ಸತ್ಯ ಪುರುಷ. ಕಬೀರ್ ಸಾಹೇಬರು ಹೇಳುತ್ತಾರೆ, ಚೌಥೆ ಪದ ಛೋಡೆ ಪಾಚಮೆ ಹೋಗ್ತಾವೆ. ಅವರ ಸ್ಮರಣೆ ಮಾಡಬೇಕು. ಕೈ ಕಬೀರ್ ಸೋ ಹಮ್ ಪಡಾವೆ ರಗ್ಗಯ್ಯದು ಹೈ ಶ್ಯಾಮ ಅಖರವ್ ಯ ಚಾರೋ ವೇದ ಚತ ಭಂಗೀರೆ ಸೂಕ್ಷ್ಮ ವೇದ ಬಾಚ ಸಾಹ್ಯ ಸಕ ಸೋಹನ್ ಸಾಸತ್ ಸಂಗೀ. ನೋಡಿ, ಗರೀಬ್ ದಾಸರು ಒಬ್ಬರೇ ಕುಳಿತು ಹಾಡುತ್ತಿದ್ದರು. ಅವರ ದೃಷ್ಟಿಯಲ್ಲಿ ಲಕ್ಷ ಕೋಟಿ ಜನರ ಚಿಂತೆ ಇತ್ತು. ಈ 4 ವೇದಗಳು ನಿಮಗೆ ಮೋಸ ಮಾಡುತ್ತಿವೆ. ಗರೀಬ್ ದಾಸರು ಹೇಳುತ್ತಾರೆ, ಚಾರೋ ವೇದ और पुराण 18 ಯೋ ಏಕ ಉಜ್ಜಡ ಜೇರಾ ಹೈ. ಉಜ್ಜಡ ಜೇರಾ ಅಂದ್ರೆ ಒಂದು ಬಾವಿ ಇರುತ್ತಿತ್ತು, ಹಾಳು ಬಾವಿ. ಅದರಲ್ಲಿ ನೀರು ಇರುತ್ತಿರಲಿಲ್ಲ. ಬಹಳ ಆಳವಾಗಿರುತ್ತಿದ್ದವು ಬಾವಿ ಮತ್ತು ಸೀಳುತ್ತಿತ್ತು ಕೆಳಗಿನಿಂದ. ಅದರಲ್ಲಿ ಯಾರಾದರೂ ಬಿದ್ದರೆ ಇತ್ತ ಬದುಕುವುದೂ ಇಲ್ಲ, ಅತ್ತ ಸಾಯುವುದೂ ಇಲ್ಲ. ಮೇಲಕ್ಕೆ ಯಾರು ಧ್ವನಿಯೂ ಕೂಡ ಕೇಳುತ್ತಿರಲಿಲ್ಲ, ಅಲ್ಲಿಯೇ ಸಿಲುಕಿಕೊಳ್ಳುತ್ತಿದ್ದರು. ಹೇಳುತ್ತಾರೆ, ಈ ಚಾರೋ ವೇದ और पुराण 18 ಯೋ ಏಕ ಉಜ್ಜಡ ಜೇರಾ ಹೈ. ನಿಮ್ಮನ್ನು ಇಲ್ಲಿಯೇ ಸಿಲುಕಿಸಿ ಇಡಲು ಏ ಚಾರೋ ವೇದ ಚಿತ್ತ ಭಂಗೀರೆ, ಇವುಗಳಲ್ಲಿ ಭ್ರಮಿತ ಜ್ಞಾನವಿದೆ.
सुख संवेद बच साहिब का ಸೋಹನ್ ಸತ್ ಸಂವೀರೆ. ಮಕ್ಕಳೇ, ನೀವು ಸೂಕ್ಷ್ಮ ವೇದವನ್ನು ಓದುತ್ತಿದ್ದೀರಿ. ಪರಮಾತ್ಮನ ಸೂಕ್ಷ್ಮ ವೇದ. ಹೊಯ್ ಹೊಯ್, ಈಗ ನಿಮ್ಮ ಸೌಭಾಗ್ಯವನ್ನು ಅಭಿನಂದಿಸಿ. ಸತ್ಸಂಗಿಯ ಅರ್ಥವಾಗುತ್ತದೆ, ಯಾರು ಸತ್ಯ ಜ್ಞಾನದ ಸಹವಾಸ ಮಾಡುತ್ತಾರೆ ಅವರಿಗೆ ನಿಜವಾದ ಆಧ್ಯಾತ್ಮದ ಜ್ಞಾನ ಪ್ರಾಪ್ತವಾಗಿದೆ. ಶ್ಯಾಮ್ ಅಥರ್ವ ಚಾರೋ ವೇದ ಚತ್ ಭೃಂಗೀರೆ ಸುಖ ಸಂವೇದ ಬಚ ಸಾಹಿಬ್ ಕಾ ಸೋಹಂ ಸತ್ ಸರ್ವೀರೆ. ಅಂದ್ರೆ ಅವನ ಬಳಿ ಸತ್ಯ ಜ್ಞಾನವಿದೆ, ನಿಜವಾದ ಆಧ್ಯಾತ್ಮ ಜ್ಞಾನವಿದೆ. ಯಾರು ಸೂಕ್ಷ್ಮ ವೇದವನ್ನು ಓದುತ್ತಾರೆ, ಕೇಳುತ್ತಾರೆ ಪೂರ್ಣ ಗುರುವಿನಿಂದ. ಗುರುವಿನ ಕಾ ಪರಮ ಜೋ ಥೋತಾ ವೋ ಚಿರೆ ಕಿಸಾನ ಗುರುವಿನ ವೇದ ಪಡೆದು ಪ್ರಾಣಿ ಸಂಧ್ಯನುಸಾರ ಹೇಗನ್. ಇದು ಸೂಕ್ಷ್ಮ ವೇದವಾಗಿದೆ, ದಾಸನು ಓದಿ ಹೇಳುತ್ತಿರುವುದು, ಹಾಗೂ ಬೇರೆಯವು ವೇದಗಳಾಗಿವೆ. ಇದು ಯಾರಿಗೂ ತಿಳಿದು ಬರಲಿಲ್ಲ. ಸೂಕ್ಷ್ಮ ವೇದ ಪರಮಾತ್ಮ ಅಂತೂ ಕೊಟ್ಟಿದ್ದರು ನನ್ನ ಗುರುದೇವರಿಗೆ, ಸಂತ ಗರೀಬ್ದಾಸರಿಗೆ. ಇವರ ಹೊರತು ಇದು ಯಾರಿಗೂ ತಿಳಿಯಲಿಲ್ಲ. ಪ್ರಾಣಿ ಸಂಜೆನ್ ಸಾರ್ ಹೇಗನ್. ಇಂದೇನು ನಿಮ್ಮ ಮೇಲೆ ಕೃಪೆಯಾಗಿದೆ ಮಕ್ಕಳೇ. ಇದು ಸಣ್ಣ ಮಾತಲ್ಲ, ನೀವು ನೆನಪಿನಲ್ಲಿಟ್ಟುಕೊಳ್ಳಿ. ಇದು ಎಲ್ಲವೂ ಮೋಸವಾಗಿದೆ. ನಿಮಗೆಷ್ಟು ಪ್ರಿಯವೆನಿಸುತ್ತದೆ ಈ ಶರೀರ, ನಂತರ ಮಕ್ಕಳು, ಕುಟುಂಬ, ಸಂಪತ್ತು ಒಂದು ನಿಮಿಷದಲ್ಲಿ ನಾಶವಾಗುತ್ತದೆ. ಏನಿದೆ ಇದು? ಸರಿ, ಇದೆಲ್ಲವೂ ನಿನ್ನದಾಗಿದೆ. ಮಾಲೀಕನ ಭಕ್ತಿಯನ್ನು ಮಾಡುತ್ತಲಿರು, ನಂತರ ಇದಕ್ಕೆ ಯಾವುದೇ ಆಪತ್ತಿಲ್ಲ. ಜೀವ ನಿಶಂಕುಮರೆ. ಆದ್ದರಿಂದ ಗರೀಬ್ದಾಸರು ಹೇಳುತ್ತಾರೆ, ಭಗವಂತನ ಶರಣದಲ್ಲಿ ಯಾವ ಸಮಸ್ಯೆ ಬರುವುದಿಲ್ಲ. ಅಲಂಕಾರ ಅನುರಾಗಿ ದೃಷ್ಟಿ ಮುಷ್ಟಿ ನೈ ಆವರಿ ಅಕಲೋಕ ಕಾ ಭೇದ ನ ಜಾನೆ ಚಾರಿ ವೇದ ಕೆ ಗಾವರಿ. ಈ 4 ವೇದಗಳಲ್ಲಿ ಅಪೂರ್ಣ ಜ್ಞಾನವಿದೆ. ಇವುಗಳಲ್ಲಿ ಅಕಲೋಕ ಅಂದ್ರೆ ಮೇಲಿನ ಲೋಕಗಳು, ಅವುಗಳ ಬಗ್ಗೆ ಎಂದು ವರ್ಣಿಸಲಾಗಿಲ್ಲ, ಯಾರಿಂದಲೂ ತಿಳಿಸಲಾಗಿಲ್ಲ, ಕೇಳಲಾಗಿಲ್ಲ. ಅವೆಲ್ಲವೂ ಅಖಲೋಕಗಳಾಗಿವೆ. ಸತ್ಯಲೋಕದಿಂದ ಹಿಡಿದು ಅನಾಮಿ ಲೋಕದ ತನಕ. ನಂತರ ಅಲ್ಲಿ ಅಖಲೋಕ ಮತ್ತು ಅನಾಮಿ ಲೋಕವೂ ಸಹ ಅಖಲೋಕವೆಂದು ಕರೆಯಲ್ಪಡುತ್ತದೆ. ಹಾಗೂ ಹೇಳುವ ಅರ್ಥವೇನೆಂದರೆ, ಇವುಗಳಲ್ಲಿ ಮೇಲಿನ ಲೋಕಗಳ ವಿಸ್ತೃತ ಜ್ಞಾನವೇ ಇಲ್ಲ. ಇವುಗಳನ್ನು ಓದುವವರು ಏನು ತಿಳಿಸುವರು? ಕೇವಲ ಓಂ ಮಂತ್ರದ ಜಪದ ಬಗ್ಗೆ ತಿಳಿಸಲಾಗಿದೆ. ಇವುಗಳಲ್ಲಿ ಬೇರೆ ಭಕ್ತಿ ಇಲ್ಲ. ಮತ್ತು ಸೂಕ್ಷ್ಮ ವೇದದಲ್ಲಿ ಎಲ್ಲ ಮಂತ್ರಗಳನ್ನು ಭಿನ್ನ ಭಿನ್ನ ಬರೆದಿದ್ದಾರೆ. ಹಂಸ ಕೈಯೇ ಪರಮಹಂಸ ನೈ ಆಯಾರೆ ಪಾಸ್ ತತ್ವತಿ ನಗೋ ಮಧೂರ ಯಾ ತೋ ಕಹಿಯೇ ಮಾಯಾರೆ. ಮಾಯೆಯ ಅರ್ಥ ಮೋಸವೆಂದು ಸಹ ಆಗುತ್ತದೆ, ಜಾಲ. ಸೋನಮಂಡಲ ಸುಖ ಸಾಗರ ದರಿಯ ಪರಮಹಂಸ ಪರ್ವನಾರೆ ಸತ್ಗುರು ಮಲಿ ಭೇದ ಲಖಾಯ ಹೇ ಸತ್ಯಲೋಕ ನಿದಾನಾರಿ. ಆ ಸತ್ಯಲೋಕ ಸರ್ವ ಸುಖದಾಯಕ. ಅಲ್ಲಿ ಯಾವುದೇ ರೋಗವಿಲ್ಲ, ಯಾವ ಶೋಕವಿಲ್ಲ. ಶೋಕ ಅಂದ್ರೆ ಟೆನ್ಷನ್, ಯಾವುದೇ ಪ್ರಕಾರದ್ದು. ಅಲ್ಲಿ ಜನ್ಮವಿಲ್ಲ ಹಾಗೂ ಮೃತ್ಯುವಿಲ್ಲ, ಯಾವ ವಸ್ತುವಿನ ಅಭಾವವಿಲ್ಲ. ಮಕ್ಕಳೇ, ನೆನಪಿಟ್ಟುಕೊಳ್ಳಿ, ಇಲ್ಲಂತೂ ನೀವು ಇರಲು ಸಾಧ್ಯವಿಲ್ಲ, ಗ್ಯಾರಂಟಿಡ್ ಮಾತಾಗಿದೆ. ಈಗ ನಿಮಗೆ ಇದು ಕ್ಲಿಯರ್ ಆಗುತ್ತಿದೆ. ಇಲ್ಲಂತೂ ಇರುವುದಿಲ್ಲ, ಸಾಯುವೆವು ಅವಶ್ಯವಾಗಿ. ಯಾವಾಗ ಸಾಯುವೆವು? ನೋ ನಾಲೆಜ್, ಅದರದ್ದು ಸಹ ಗೊತ್ತಿಲ್ಲ ಯಾವಾಗ ಸತ್ತು ಹೋಗುತ್ತೇವೆಂದು. ಈ ಹೊಲಸು ಲೋಕದಲ್ಲಿ ಯಾವ ಆಸೆಯಲ್ಲಿ ಕುಳಿತಿದ್ದೀರಿ? ಸರಿ ಆಯಿತು, ಎಲ್ಲಿಯ ತನಕ ಇರುವಿರಿ? ಮಾಲೀಕರ ಶರಣದಲ್ಲಿರಿ. ನಿಮ್ಮ ಈ ಕನಸು ಸಹ ಸರಿಯಾಗಿ ನಡೆಯುತ್ತದೆ. ನಿಮಗೆ ಯಾವುದೇ ತೊಂದರೆ ಆಗಲು ಬಿಡುವುದಿಲ್ಲ. ಕುಟುಂಬದಲ್ಲಾಗಲಿ, ಶರೀರದಲ್ಲಾಗಲಿ, ವ್ಯವಹಾರದಲ್ಲಿ ಕೂಡ ನೋಟ್ ಮಾಡಿಕೊಳ್ಳಿ. ಆದರೆ ಭಗವಂತನನ್ನು ಮರೆತರೆ ಕಷ್ಟಪಡಬೇಕಾಗುತ್ತದೆ. ಇವರ ಮೇಲೆ ಅಧಿಕ ಸಮರ್ಪಿತರಾಗಬೇಕಾಗುತ್ತದೆ. ಇದೆಲ್ಲವನ್ನು ಹೇಳುವ ಉದ್ದೇಶ ಇದಾಗಿದೆ. ಅಗಮದೀಪ್ ಅಮರಾಪುರ ಕೊಯ್ಯೆ. ನೋಡಿ ಮತ್ತೇನು ಹೇಳುತ್ತಾರೆ ಲಾಸ್ಟ್ನಲ್ಲಿ ಗರೀಬ್ದಾಸರು, ಹೇಗೆಂದ್ರೆ ಅವರು ಎಲ್ಲರಿಗೂ ಕೇಳಿಸುತ್ತಿದ್ದಾರೆ ಎನ್ನುವಂತೆ. ಅಗಮದೀಪ್ ಅಮರಾಪುರ ಕೊಯ್ಯೆ ದಾಹಿಲ್ ಹಂಸ ಖೇಲರೆ दास गरीब देश तय दुर्लभ साचा सतगुरु वेल. दास गरीब देश तय दुर्लभ साचा सतगुरु वेल. ಆಗಮದೀಪ್
ಅಂದ್ರೆ ಎಲ್ಲಕ್ಕಿಂತ ಮುಂದಿರುವ ದ್ವೀಪ ಲೋಕ ಅಮರಾಪುರಕೈಗೆ ಅದು ಅಮರ ಲೋಕವೆಂದು ಕರೆಯಲ್ಪಡುತ್ತದೆ. ಜಾ ಹೆಲ್ಮೆಲ್ ಹನ್ಸ ಖೇಲರೆ ಅಲ್ಲಿ ಪೂರ್ತಿ ಮೋಜು ಮಸ್ತಿಯಲ್ಲಿ ಭಕ್ತರು ಇರುತ್ತಾರೆ. ಸ್ತ್ರೀ ಪುರುಷರು ಇದೇ ರೀತಿ ಸೃಷ್ಟಿ ಇದೆ. ಇದಂತೂ ನಕಲಿಯಾಗಿದೆ, ಸಂಪೂರ್ಣ ನಕಲು, ಡೂಪ್ಲಿಕೇಟ್. ನಮ್ಮನ್ನು ಮೂರ್ಖರನ್ನಾಗಿಸಲು ಪೂರ್ತಿ ಮೂರ್ಖರನ್ನಾಗಿಸಿದ್ದಾನೆ ನಿಮ್ಮನ್ನು. ಇದು ನಿಮಗೆ ಇಂದು ತಿಳಿದು ಬರಲಿ ಅಥವಾ 10 ದಿನಗಳ ನಂತರ ತಿಳಿಯಲಿ. ಈ ಲೆಕ್ಚರ್ ಕೇಳುತ್ತಲಿರಿ. ಹಾಗೂ ಮತ್ತೊಂದು ವಿಷಯ ತಿಳಿಸುತ್ತಿದ್ದಾರೆ ಜೊತೆಯಲ್ಲಿ ನಿಮ್ಮ ಮನೆ ಕೂಡ ಮತ್ತು ನಿಮ್ಮ ಪರಿವಾರವೂ ಸಹ, ನಿಮ್ಮ ಮಕ್ಕಳು ಸಹ ಮತ್ತು ನೀವು ಕೂಡ ಈ ಮಾಲೀಕನ ಶರಣದಲ್ಲಿ ಸಂಪೂರ್ಣ ಸುರಕ್ಷಿತವಾಗಿ ಇರುವಿರಿ ಅಂತಿಮ ಶ್ವಾಸದ ತನಕ. ಹಾಗೂ ಬೇರೆ ಸ್ಥಾನಗಳಲ್ಲಂತೂ ಕರ್ಮದ ದಂಡ ಯಾವಾಗ ಬೇಕಾದರೂ ದುಃಖ ನೀಡುತ್ತದೆ, ಇಲ್ಲಿ ಕೊಡುವುದಿಲ್ಲ. ಆದರೆ ಇಲ್ಲಿ ಪೂರ್ತಿ ಸಮರ್ಪಿತರಾಗಿ ಆ ದಾತನಿಗಾಗಿ ಅಧಿಕ ಹಂಬಲಿಸಿ ಹಾತೊರೆಯಿರಿ. ಮರೆಯಬೇಡಿ, ದಿನದಲ್ಲೂ ಹಲವಾರು ಸಹ ನೆನಪಿಸಿಕೊಳ್ಳಿ ದಾತನನ್ನು. ಕೆಲಸವನ್ನು ಸಹ ಮಾಡಿ. ಕೆಲಸವನ್ನಂತೂ ಶಾರೀರಿಕವಾಗಿ ಮಾಡುತ್ತೀರಿ, ಆತ್ಮದಲ್ಲಿ ಆಸಕ್ತಿ ವಿಶೇಷವಾಗಿರುತ್ತದೆ. ದಸಿದ್ಯೋಪತಿ ಬರ್ತಾ ಪಿ ಹರ್ಮ ಬಸೆ ಅವನ ಅಪಡೆ ಸುರಕ್ಷಣಿ ತಮ್ಮಾಹಿ ತನ್ನ ಪತಿಯ ಬಗ್ಗೆ ಅಲ್ಲಿಂದಲೂ ಕೂಡ ಯೋಚಿಸುತ್ತಿರುತ್ತಾಳೆ, ಕಾಳಜಿ ವಹಿಸುತ್ತಾಳೆ. ಯಾರಿಗೂ ತಿಳಿಸುವುದಿಲ್ಲ, ತಂದೆ ತಾಯಿಯರಿಗೂ ಗೊತ್ತಾಗಲು ಬಿಡುವುದಿಲ್ಲ ನಾನು ಯಾರನ್ನಾದರೂ ನೆನಪಿಸಿಕೊಳ್ಳುತ್ತಿದ್ದೇನೆಂದು. ಮತ್ತು ಅದು ನಿಜವಾದ ತನ್ಮಯತೆ ಆಗಿರುತ್ತದೆ. ಅಂತಹ ನಿಜವಾದ ತನ್ಮಯತೆಯನ್ನು ತನ್ನ ಮಾಲೀಕ ಪ್ರಿಯ ನಿಮ್ಮ ಪತಿಯಲ್ಲಿ ಇರಿಸಿಕೊಳ್ಳಿ. ಆತ್ಮದ ಪತಿ ಒಬ್ಬನೇ ಆಗಿದ್ದಾನೆ. ಇಂತಹ ಆಸಕ್ತಿ, ಇಂತಹ ತಲ್ಲಿನತೆ ಉತ್ಪನ್ನವಾಗುತ್ತದಲ್ಲ, ಈ ಜ್ಞಾನದಿಂದಲೇ ಆಗುತ್ತದೆ, ಸ್ವತಃ ತಾನೇ ಆಗುತ್ತದೆ. ಇದು ವಶದ ಮಾತಲ್ಲ, ಬಯಸದೆ ಉತ್ಪನ್ನವಾಗುತ್ತದೆ. ಆಮೇಲಂತೂ ತನ್ನಿಂತಾನೇ ಆಗಾಗ ನಿಮ್ಮಲ್ಲಿ ಈ ಕಡೆ ಉತ್ಸಾಹ ಹೆಚ್ಚಾಗುತ್ತದೆ. ಈ ಜ್ಞಾನದಿಂದ ಆಗುತ್ತದೆ, ಹಾಗೆಯೇ ಆಗಲು ಸಾಧ್ಯವಿಲ್ಲ. ಆ ಜ್ಞಾನ ಈಗ ಮೊದಲಂತೂ ನಿಮಗೆ ಡೀಟೇಲ್ ಆಗಿ ತಿಳಿಸಲಾಗಿತ್ತು. ಈಗ ಈ ಜ್ಞಾನವು ನಿಮ್ಮ ಹೃದಯದಲ್ಲಿ ಜಮೆಯಾದ ಆ ಕೊಳೆಯನ್ನು ನಾಶ ಮಾಡುತ್ತದೆ. ಇಂತಹ ಹೊಡೆತ ಬೀಳುತ್ತದೆ, ನೀವು ಪೂರ್ತಿ ಜಾಗೃತರಾಗುವಿರಿ, ಭಗವಂತರ ಶರಣದಲ್ಲಿ ತೊಡಗುವಿರಿ. ಅಗಮದೀಪ ಅಮರಾಪುರ ಕೈಯೇ ನಮಗೆ ತಿಳಿಸುತ್ತಾರೆ ಸಹೋದರರೇ, ಮೇಲೊಂದು ಅಮರ ಲೋಕವಿದೆ, ಸತ್ಯಲೋಕ. ನಾನು ನೋಡಿ ಬಂದಿದ್ದೇನೆ. ಜಾ ಹೆಲ್ ಮೇಲೆ ಹನ್ಸ ಖೇಲರೆ ಅಲ್ಲಿ ಸುಖವೇ ಸುಖವಿದೆ, ದುಃಖವೆಂಬ ವಸ್ತುವೇ ಇಲ್ಲ. ಇಲ್ಲಿ ಸುಖವೆಂಬ ವಸ್ತುವೇ ಇಲ್ಲ. ಸ್ವಪ್ನದಲ್ಲಿಯೂ ಸಹ ದುರ್ಗತಿಯೇ ಆಗಿರುತ್ತದೆ ನಿಮ್ಮದು. ದಾಸ ಗರೀಬ್ ದೇಶ ಹೈ ದುರ್ಲಭ ಸಚ್ಚ ಸತ್ಯಗುರು ಮೇಲರಿ ದಾಸ ಗರೀಬ್ ದೇಶ ಹೈ ದುರ್ಲಭ ಸಚ್ಚ ಸತ್ಯಗುರು ಮೇಲರಿ ಅಂದ್ರೆ ಆ ದೇಶವು ಬಹಳ ದುರ್ಲಭವಾಗಿದೆ, ಆದರೆ ನಿಜ ಸದ್ಗುರುವಿನಿಂದ ಪೂರ್ಣ ಸುಲಭವಾಗಿದೆ, ಸಂಪೂರ್ಣ ಸರಳವಾಗಿದೆ. ಒಂದು ಕ್ಷಣದಲ್ಲಿ ಭಕ್ತಿಯನ್ನು ಮಾಡುತ್ತಾ ಇರಿ, ಮರ್ಯಾದೆಯಲ್ಲಿ ಇರಿ, ಸ್ಮರಣೆಯನ್ನು ಮಾಡುತ್ತಾ ಇರಿ, ತಲೆಹಟ್ಟೆಗಳನ್ನು ಮಾಡಬೇಡಿ. ನಿಮಗೆ ಗೊತ್ತು ಸಹ ಆಗುವುದಿಲ್ಲ ಮೃತ್ಯು ಯಾವಾಗ ಆಯಿತೆಂದು. ಮೃತ್ಯುವಿನ ದುಃಖ ಕೂಡ ಅನುಭವವಾಗುವುದಿಲ್ಲ. ಒಳ್ಳೆಯ ವ್ಯವಸ್ಥೆಯಲ್ಲಿ ನೀವು ಬಯಸಿದಾಗ ತಾನೇ ಆತ್ಮವು ಒಪ್ಪಿಕೊಳ್ಳುತ್ತದೆ. ಭಗವಂತ, ನಿಸ್ಸಂದೇಹವಾಗಿ ಹೋಗೋಣ ನಮ್ಮ ಲೋಕಕ್ಕೆ. ಜಾ ಆಸಾತ ಬ್ಯಾಸಾವೈ ನಲ್ಕರಮತ ಸುಮರಿಸೋಯ್. ಮಕ್ಕಳೇ, ನಿಮಗೆ ಸೂಕ್ಷ್ಮ ಜ್ಞಾನ ಪ್ರಾಪ್ತ, ನಿಮಗೆ ಸೂಕ್ಷ್ಮ ವೇದ ಪ್ರಾಪ್ತವಾಗಿದೆ, ಪೂರ್ಣ ಸದ್ಗುರು ಪ್ರಾಪ್ತರಾಗಿದ್ದಾರೆ. ನಿಮಗೆ ಜನ್ಮ ನೀಡಿದ ತಂದೆ ತಾಯಿಯರು ಧನ್ಯರು. ಪರಮಾತ್ಮನಿಗಾಗಿ ಹಂಬಲ ಇರಲಿ, ಮಾಲೀಕರು ನಿಮಗೆ ಸದ್ಬುದ್ಧಿಯನ್ನು ನೀಡಲಿ. ನಿಮಗೆ ನೆನಪಿರಲಿ ಆ ಪರಮಪಿತನ ಮನೆ ಹಾಗೂ ಈ ಕಾಲನ ದುಃಖ. ನಿಮಗೆ ಮೋಕ್ಷವನ್ನು ನೀಡಲಿ ದಾತ ಸತ್ ಸಾಹೇಬ್.